ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಈ ಒಂದು ಹೊಸ ವಿಷಯ ಅಪಕೃತ್ಯ ಕಾನೂನು ಅಂತಹದ್ದರ ಬಗ್ಗೆ. ಅಪಕೃತ್ಯ ಕಾನೂನು ಅಪಕೃತ್ಯ ಕಾನೂನು ಈ ವಿಷಯದ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಅಥವಾ ಸಮಸ್ಯೆಗಳ ಈ ಚರ್ಚೆ ಮಾಡುವಂತಹ ಒಂದು ಪಾಠವನ್ನು ನಾವು ಮಾಡಬೇಕಾಗಿದೆ ಅಥವಾ ಮಾಡಬೇಕು ಅಂದ್ಕೊಂಡಿದ್ದು. ಕಾರಣಾಂತರದಿಂದ ನಿನ್ನೆ ಮಾಡ್ತಕ್ಕಂತಹ ಪಾಠ ಆಗಿಲ್ಲ. ಇವತ್ತು ನಾನು ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದರೆ ನನಗನ್ಸುತ್ತೆ ಈ ಒಂದು ಸಮಸ್ಯೆಗಳನ್ನು ಲಾಗಳ ಮೇಲೆ ಸಮಸ್ಯೆಗಳನ್ನು ನಾವು ಪರಿಹರಿಸಬೇಕಾದ್ರೆ, ಅವುಗಳನ್ನು ಬಗೆಹರಿಸಬೇಕಾದ್ರೆ ಅಥವಾ ಪ್ರಾಬ್ಲಮ್ಗಳ ಮೇಲೆ ಉತ್ತರ ಬರೆಯಬೇಕಾದ್ರೆ ಕೆಲವೊಂದು ಟಾರ್ಟ್ ಲಾಗಳ ಕೆಲವೊಂದು ಏನು ತತ್ವಗಳಿದ್ದಾವೆ. ಆ ತತ್ವಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಉತ್ತರವನ್ನು ಬರೆಯುವಲ್ಲಿ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಮೊದಲು ಇದರ ಒಂದು ಪಕ್ಷಿ ಏನು ದೃಷ್ಟಿಯನ್ನು ಅಥವಾ ಓವರ್ ವ್ಯೂ ಅಂತ ಹೇಳ್ತಾರೆ, ಎ ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತಾರೆ, ಆ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಈ ಮೊದಲ ಕ್ಲಾಸಲ್ಲಿ ನಾನು ಮಾಡಿ ನಂತರ ನಾನು ಸಮಸ್ಯೆಗಳನ್ನ ಎತ್ಕೊಳ್ತೇನೆ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿ ಪ್ರಾರಂಭ ಮಾಡೋಣ. ಈ ಕಾನೂನಿಗೆ ನಾವು ಟಾರ್ಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಪಕೃತ್ಯ ಅಂತೀವಿ. ಅಪಕೃತ್ಯ ಯಾವುದು ಅಪಕೃತ್ಯ ಅಂತಕ್ಕಂಥದ್ದನ್ನು ಚರ್ಚೆ ಮಾಡುವಂತಹ ಸಂದರ್ಭ ನಮಗೆ ಓದಿಗೆ ಬಂದರೆ, ನಮಗೆ ಈಗಾಗಲೇ ನೀವು ಪರೀಕ್ಷೆ ಬರ್ತಿದ್ದೀರಿ, ಯು ಹ್ಯಾವ್ ರಿಟನ್ ದ ಎಕ್ಸಾಮ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ಯು ಹ್ಯಾವ್ ಆಲ್ಸೋ ಸ್ಟಡೀಡ್ ಇಂಡಿಯನ್ ಪಿನಲ್ ಕೋಡ್. ಇವಾಗ ಇದು BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥದ್ದಾಗಿದೆ. ಒಬ್ಬ ಮನುಷ್ಯ ಸಮಾಜದಲ್ಲಿ ಇರಬೇಕಾದ್ರೆ ಒಂದು ಕಟ್ಟುನಿಟ್ಟು ಅವನು ಏನು ಮಾಡಬೇಕಂದ್ರೆ ಸಮಾಜದ ಕಟ್ಟುನಿಟ್ಟುಗಳನ್ನು ಪಾಲಿಸಬೇಕು. ಇಲ್ಲಿ ಸಮಾಜ ರಾಜ್ಯವಾಗಿದೆ, ಸಮಾಜ ಒಟ್ಟುಗೂಡಿ ಈಗ ರಾಜ್ಯ ಆಗಿದೆ ಅಂದರೆ ಸ್ಟೇಟ್. ನಾವೇನು ಹೇಳ್ತೀವಿ, ನಾವು ವಿ ಆರ್ ಅಂಡರ್ ದ ಸ್ಟೇಟ್ ರೂಲ್ ಅಂತ ಹೇಳ್ತೀವಿ. ನಾವು ರಾಜ್ಯ ವ್ಯವಸ್ಥೆಯಲ್ಲಿದ್ದೀವಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಈ ವ್ಯವಸ್ಥೆಯಲ್ಲಿ ಇದ್ದಾಗ ನಾವು ಕೆಲವೊಂದು ಕ್ರಿಯೆಗಳನ್ನ ಮಾಡಲು ಅರ್ಹರಿದ್ದೀವಿ, ಇನ್ನು ಕೆಲವೊಂದು ಕ್ರಿಯೆಗಳನ್ನು ನಾವು ಮಾಡಿದರೆ ಅದು ತಪ್ಪಾಗ್ತದೆ. ಆ ತಪ್ಪನ್ನು ನಾವೇನು ಹೇಳ್ತೀವಿ ಅಂತಂದರೆ ರಾಂಗ್ ಅಂತ ಹೇಳ್ತೀವಿ. ತಪ್ಪನ್ನು ರಾಂಗ್ ಅಂತ ಹೇಳ್ತೀವಿ. ಈ ರಾಂಗ್ ಅಂತಕ್ಕಂಥದ್ದು ಅಥವಾ ಅಪಕೃತ್ಯ ಅಂತಕ್ಕಂಥದ್ದನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ಬೋದು. ರಾಂಗನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ಬೋದು. ಯಾವ ತಪ್ಪನ್ನು ನಾವು ಮಾಡ್ತೀವೋ ಅದು ಸಮಾಜಕ್ಕೆ ವಿರುದ್ಧವಾಗಿದ್ದರೆ ಅದು ಕ್ರಿಮಿನಲ್ ರಾಂಗ್ ಆಗುತ್ತೆ, ಅದು ದಂಡನೀಯ ಅಪರಾಧ ಆಗುತ್ತೆ ಅಥವಾ ಅಪರಾಧ ಆಗುತ್ತೆ. ಇದು ಅಪರಾಧವಾಗುತ್ತೆ. ಅಪರಾಧ ಮತ್ತು ಅಪಕೃತ್ಯದ ಮಧ್ಯೆ ವ್ಯತ್ಯಾಸ ಇದೆ, ಅದನ್ನು ನಾವು ತಿಳ್ಕೊಳ್ಬೇಕು. ಅಪರಾಧ ಅಂತಕ್ಕಂಥದ್ದು ಅದು ಕ್ರಿಮಿನಲ್, ದಂಡನೀಯ ತಪ್ಪು. ಅಪರಾಧ ಅಂತಕ್ಕಂಥದ್ದು ಏನಿದು ದಂಡನೀಯ ತಪ್ಪು, ದಂಡನೀಯ ತಪ್ಪು. ದಂಡನೀಯ ತಪ್ಪಿಗೆ ಅಪರಾಧ ಅಂತ ಹೇಳ್ತೀವಿ ನಾವು. ಈ ದಂಡನೀಯ ತಪ್ಪು ಯಾವುದು ದಂಡನೀಯ ತಪ್ಪು ಅಂತ ಹೇಳಿ ನೀವು ಹುಡುಕಕ್ಕೆ ಹೋದರೆ ಅದು ನಿಮಗೆ ಇಂಡಿಯನ್ ಪಿನಲ್ ಕೋಡಲ್ಲಿ ಸಿಗುತ್ತೆ. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಿಮಗೆ ಯಾವುದು ದಂಡನೀಯ ತಪ್ಪು ಅಂತಕ್ಕಂಥದ್ದು ಅಲ್ಲಿ ಸಿಗುತ್ತೆ. ಅಂದರೆ ಭಾರತೀಯ ದಂಡ ಸಂಹಿತೆಯಲ್ಲಿ ಬರೆದಂತಹ ಅಪರಾಧಗಳನ್ನು ನಾವು ಮಾಡಿದರೆ ನಾವೇನು ಮಾಡ್ತೀವಿ, ವಿ ಆರ್ ಸಬ್ಜೆಕ್ಟೆಡ್ ಟು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತೀವಿ ನಾವು. ಡ್ಯೂ ಟು ಪಬ್ಲಿಕ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಹೇಳ್ತೀವಿ ನಾವು. ಪಬ್ಲಿಕ್ ರೈಟ್ಸ್ ಅಂದರೆ ಕ್ರಿಮಿನಲ್, ಹಂಗಾರೆ ದಂಡನೀಯ ಅಪರಾಧಗಳು ಯಾವುವು? ಯಾವ ಅಪರಾಧ ಸಮಾಜಕ್ಕೆ ವಿರುದ್ಧವಾಗಿದೆಯೋ ಅದು ದಂಡನೀಯ ಅಪರಾಧ. ಎನದರ್ ಅಪ್ಲಿಕೇಶನ್ ಆಫ್ ಕ್ರಿಮಿನಲ್ ಲಾ ಈಸ್ ಇಫ್ somebody is doing something, then it impacts on the society. Such acts are criminal offenses. ಈ ಉದಾಹರಣೆಗೆ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡು, ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾನೆ, he will beat him. It is a criminal offense.
ಆಕ್ಚುಲಿ ಅವನವನು ಹೊಡೆದಾಗ, ಇನ್ನೊಬ್ಬನನ್ನು ಹೊಡೆದಾಗ, ಇಫ್ ಈ ಈಟನ್ ದೇರ್ ಇಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ದೋಸ್ ಟೂ ಫೆಲೋಸ್. ಸೊ ಅದನ್ನು ಯಾಕೆ ನಾವು ಅವರಿಬ್ಬರ ಮಧ್ಯದ ಜಗಳ ಅಂಥೇಳಿ ಅದನ್ನು ಪ್ರೈವೇಟ್ ಅಂತ ಹೇಳಲಿಲ್ಲ ಅಥವಾ ಖಾಸಗಿ ಕಾನೂನು ಅಂತ ಹೇಳಲಿಲ್ಲ ಅಂತಂದರೆ, ಒಬ್ಬ ಇನ್ನೊಬ್ಬನ್ನು ಹೊಡೆಯೋದಿದೆಯಲ್ಲ ಅದು ಸಮಾಜಕ್ಕೆ ವಿರುದ್ಧವಾದಂಥ ಪ್ರಕ್ರಿಯೆ, ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಕ್ರಿಯೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಕ್ರಿಮಿನಲ್ ಅಫೆನ್ಸ್. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಕ್ರಿಮಿನಲ್ ಅಫೆನ್ಸ್. ಈ ಕ್ರಿಮಿನಲ್ ಅಫೆನ್ಸ್ ಅಥವಾ ದಂಡನೀಯ ಅಪರಾಧವನ್ನು ಬಿಟ್ಟು ಇನ್ನೂ ಅನೇಕ ತಪ್ಪುಗಳಿದ್ದಾವೆ, ಅಂತಹ ತಪ್ಪುಗಳನ್ನು ನಾವೇನು ಹೇಳ್ತೀವಿ? ಅಪಕೃತ್ಯ ಅಂತ ಹೇಳ್ತೀವಿ. ಅಪಕೃತ್ಯ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂತಹ ಅನ್ಲಾಫುಲ್ ಆಕ್ಟಿವಿಟಿ. ಆದರೆ ಆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂತಹ ಕಾನೂನು ಬಾಹಿರ ಕ್ರಿಯೆಗಳಿದಾವಲ್ಲ, ಅವು ಈ ಲಿಸ್ಟಲ್ಲಿ ಇರಲಿಲ್ಲ ಅಂದರೆ ಅವು ಅಪಕೃತ್ಯ ಆಗ್ತವೆ. ಈ ಲಿಸ್ಟಲ್ಲಿ ಇದ್ವು ಅಂದರೆ ಅವು ಅಪರಾಧ ಆಗ್ತವೆ. ಇದನ್ನು ಫಸ್ಟ್ ತಿಳ್ಕೊಬೇಕು. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಟಾರ್ಟ್ ಆ್ಯಂಡ್ ಕ್ರೈಮ್ ಅನ್ನೋದನ್ನು ಹೇಳಿದ್ದೀನಿ ನಾನು. ಹಾಗೆಯೇ ಟಾರ್ಟ್ ಮತ್ತು ಕಾಂಟ್ರಾಕ್ಟ್ ಮಧ್ಯದ ಡಿಫ್ರೆನ್ಸು ಗೊತ್ತಿರ್ಬೇಕು ನಿಮಗೆ. ಟಾರ್ಟ್ಗೂ ಮತ್ತು ಕಾಂಟ್ರಾಕ್ಟ್ಗೆ ಏನು ವ್ಯತ್ಯಾಸ ಅನ್ನೋದು ಗೊತ್ತಿರಬೇಕು. ನೋಡಿ, ಕಾಂಟ್ರಾಕ್ಟ್ ಅಂದರೆ ನಾವಾಗಲೇ ನಾವು ಮಾಡ್ಕೊಂಡಿರೋದು. ಇಬ್ಬರ ಮಧ್ಯೆ ನಾವೇನೇನೋ ಒಪ್ಪಂದ ಮಾಡ್ಕೊಂಡಿರ್ತೀವಿ, ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಥವಾ ಕರಾರು ಅಂತ ಹೇಳ್ತೀವಿ. ಆ ಕರಾರಿನಲ್ಲಿದ್ದಂತಹ ಏನು ಬಾಧ್ಯತೆಗಳಿರ್ತವೆ ಅವುಗಳನ್ನು ಪಾಲಿಸದೆ ಹೋದಂತಹ ಸಂದರ್ಭದಲ್ಲಿ ನಾವೇನಾಗುತ್ತೆ, ಕರಾರಿನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಕರಾರಿನ ಉಲ್ಲಂಘನೆ ಮಾಡಿದಾಗ ಇರ್ತಕ್ಕಂತಹ ಪರಿಹಾರಗಳೇನು ಅಂತಂದ್ರೆ ನಮ್ಗೆ ಗೊತ್ತಿದೆ. ನಾವು ಈಗ ತಾನೇ ಎಕ್ಸಾಮ್ ಬರೆದಿದ್ದೀರಿ, ಇಟ್ ಈಸ್ ಕಾಂಪೆನ್ಸೇಷನ್, ಇಂಜಂಕ್ಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅವೆಲ್ಲ ಇರ್ತವೆ. ಆದರೆ ಇಲ್ಲಿ ಕರಾರು ಕೂಡ ಇಟ್ ಈಸ್ ಎ ಪ್ರೈವೇಟ್ ರಾಂಗ್. ಕರಾರು ಕೂಡ ಇಟ್ಸ್ ಎ ಪ್ರೈವೇಟ್ ಲಾ. ಆಮೇಲೆ ಟಾರ್ಟು ಕೂಡ ಪ್ರೈವೇಟ್ ಲಾನೇ. ಇವೆರಡು ಆ ರೀತಿಯಲ್ಲಿ ಸಾಮ್ಯತೆಯನ್ನು ಹೊಂದಿದ್ದಾವೆ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಕಾಂಟ್ರಾಕ್ಟ್ ಅಂದರೆ ನಾವೇ ಕ್ರಿಯೇಟ್ ಮಾಡ್ಕೊಂಡಂತಹ ಒಪ್ಪಂದ. ಟಾರ್ಟ್ ಆಗಲ್ಲ, ಅದು ಯಾವಾಗಲೂ ಯಾವ ಸಂದರ್ಭದಲ್ಲೂ ಆಗ್ಬೋದು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರ್ಬೇಕು. ಇದು ಆದ ನಂತರ ನೋಡಿ, ಇದೊಂದು ಸಿವಿಲ್ ರಾಂಗ್. ಟಾರ್ಟ್ ಈಸ್ ಎ ಅಪಕೃತ್ಯ ಒಂದು ಸಿವಿಲ್ ರಾಂಗ್ ಆಗುತ್ತೆ ಹೊರತು ಕ್ರಿಮಿನಲ್ ಅಲ್ಲ. ಮತ್ತು ಅದು ಪ್ರೈವೇಟ್ ಲಾ. ಇಟ್ ಇಸ್ ಆಲ್ಸೋ ಎ ಪ್ರೈವೇಟ್ ಲಾ, ಖಾಸಗಿ ತಪ್ಪು. ಅಪರಾಧದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಐ ಹ್ಯಾವ್ ಗಿವನ್ ಯು. ದೆನ್ ಬ್ರಾಂಚಸ್ ಆಫ್ ಲಾ ಅನ್ನೋದನ್ನು ಇಲ್ಲಿ ನೋಡ್ರಿ. ಕಾಂಟ್ರಾಕ್ಟ್, ಟ್ರಸ್ಟ್, ಟಾರ್ಟ್, ಈ ರೀತಿ ನಾವು ಬ್ರಾಂಚಸ್ ಮಾಡ್ತೀವಿ. ಟ್ರಸ್ಟ್ ಮತ್ತು ಕಾಂಟ್ರಾಕ್ಟ್ ಎರಡು ಹೆಚ್ಚು ಕಮ್ಮಿ ಒಂದೇ. ಟ್ರಸ್ಟ್ ಮತ್ತು ಕಾಂಟ್ರಾಕ್ಟ್ ಇವೆರಡು ಹೆಚ್ಚು ಕಮ್ಮಿ ಒಂದೇ. ಟ್ರಸ್ಟಲ್ಲಿ ಇರ್ತಕ್ಕಂಥ ಉದ್ದೇಶಗಳು ಬೇರೆ, ಕಾಂಟ್ರಾಕ್ಟಲ್ಲಿ ಇರ್ತಕ್ಕಂಥ ಉದ್ದೇಶಗಳು ಬೇರೆ ಅಷ್ಟೇ. ಅಬ್ಜೆಕ್ಟ್ಸ್. ಕಾಂಟ್ರಾಕ್ಟ್ ಈಸ್ ನಾರ್ಮಲಿ ಫಾರ್ ಪ್ರಾಫಿಟ್, ವಿ ವಿಲ್ ಡೂ. ಟ್ರಸ್ಟ್ ಈಸ್ ಫಾರ್ ಸಮ್ ಬೆನಿಫಿಟ್ ಆಫ್ ಸಮ್ ಪೀಪಲ್. ಇಟ್ಸ್ ಎ ಬೆನಿಫಿಷಿಯಲ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ನಾವು. ಆದರೆ ಟಾರ್ಟು ಕೂಡ, ಟಾರ್ಟ್ಗೆ ನೋಡಿ, ಈಗ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂದರೆ, ಕಾಂಟ್ರಾಕ್ಟು ಒಂದು ಸ್ಟ್ಯಾಚ್ಯೂಟ್ ಆಗಿದೆ. ಅಂದರೆ ಅದೊಂದು ಇಟ್ ಇಸ್ ಎ ಕೋಡೆಡ್ ಥಿಂಗ್. ಟ್ರಸ್ಟು ಕೂಡ ಅಷ್ಟೇ. ಟ್ರಸ್ಟ್ ಆ್ಯಕ್ಟು ಇದೆ. ಇಟ್ ಇಸ್ ಎ ಸ್ಟ್ಯಾಚ್ಯೂಟ್. ಆದರೆ ಟಾರ್ಟ್ಗೆ ಆ ರೀತಿ ಸ್ಟ್ಯಾಚ್ಯೂಟ್ ಇಲ್ಲ. ಟಾರ್ಟ್ ಹ್ಯಾಸ್ ನೋ ಸ್ಟ್ಯಾಚ್ಯೂಟ್. ಏನು ಹಿಂಗಂದ್ರೆ, ಇಟ್ ಈಸ್ ನಾಟ್ ಎ ಕೋಡೆಡ್ ಲಾ. ಇನ್ನೊಂದು ವಿಷಯ ಏನಂದ್ರೆ, ಟಾರ್ಟಲ್ಲಿ ಏನಾಗುತ್ತೆ ಅಂತಂದ್ರೆ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಇರುತ್ತೆ. ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ ಅಂದರೆ ಲಿಕ್ವಿಡೇಟೆಡ್ ಡ್ಯಾಮೇಜ್ ಇರುತ್ತೆ. ಲಿಕ್ವಿಡೇಟೆಡ್ ಅಂದರೆ ಅಲ್ಲಿ ಲೆಕ್ಕ ಹಾಕ್ಬೋದು. ಲೆಕ್ಕ ಅಥವಾ ಕಾಂಟ್ರಾಕ್ಟಲ್ಲೇ ನಾವು ಬರೆದಿರ್ತೀವಿ, ಹಿಂಗೆ ಮಾಡಿದ್ರೆ ಇಷ್ಟು ದುಡ್ಡು, ಹಿಂಗೆ ಮಾಡಿದ್ರೆ ಇಷ್ಟು ದುಡ್ಡು ಅಂತ. ಆದರೆ ಟಾರ್ಟಲ್ಲಿ ಆ ಥರ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಡ್ಯಾಮೇಜಸ್ ಅಥವಾ ಪರಿಹಾರ ಎಷ್ಟು ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ದೆನ್ ಇಟ್ ಈಸ್ ಎ ರೈಟ್ ಇನ್ ರೆಮ್ ಅಂತ ಹೇಳ್ತಾರೆ. ಅಂದರೆ ರೆಮ್ ಅಂತಂದ್ರೆ ಎನಿಬಡಿ. ರೆಮ್ ಅಂದರೆ ಇಟ್ ಕ್ಯಾನ್ ಬಿ ಎನಿಬಡಿ, ಎನಿ ಪರ್ಸನ್, ದ ಹೋಲ್ ವರ್ಲ್ಡ್. ವೇರ್ ಆಸ್ ಪರ್ಸನ್ ಅಂದರೆ ಇಟ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಸನ್. ಫಾರ್ ಎಕ್ಸಾಂಪಲ್, ಕಾಂಟ್ರಾಕ್ಟ್ ಈಸ್ ಪರ್ಸನಲ್.
is personal. Why it is personal? Because it is specifically between two people or two group of people. It is specifically between two people. But a tort is not like that. Tort is, it may happen with any person, the whole world, any person. That is why it is called a right in rem anta. ಯಾರಾದರೂ ಕ್ಲೇಮ್ ಮಾಡ್ಬೋದು. ರೈಟ್ ಇನ್ ರೆಮ್ ಅಂತಂದ್ರೆ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಮೀ ಐ ಕ್ಯಾನ್ ಕ್ಲೇಮ್. ಅದಕ್ಕೊಂದು ಕಾಂಟ್ರಾಕ್ಟ್ ಇರಬೇಕಂತೇನಿಲ್ಲ, ನನಗೆ ಸ್ಪೆಸಿಫಿಕ್ ಅಧಿಕಾರ ಇರಬೇಕಂತೇನಿಲ್ಲ. ಎನಿಬಡಿ ಇನ್ ದ ವರ್ಲ್ಡ್ ಕ್ಯಾನ್ ಕ್ಲೇಮ್ ದಿಸ್. ದಟ್ ಈಸ್ ಟಾಟ್. ವೇರ್ ಇನ್ ಕಾಂಟ್ರಾಕ್ಟ್, concerned parties only have right. In contract, concerned parties only have right. That is personam. That is vayaktika personam. If there is a contract between A and B, she cannot file a suit. She cannot file a suit. Here it is not like that. In tort, if something happens to me, my rights are infringed, then I have every right to file a case against the person who is reason for that. That's why it is told as in rem. Next, ಕಾನೂನಿನ ಶಾಖೆಗಳು. ಸಿ ಕಾಂಟ್ರಾಕ್ಟ್, ಟ್ರಸ್ಟ್, ಟಾರ್ಟ್. ಓಕೆ, ದೀಸ್ ಆರ್ ಆಲ್. ದೆನ್ ರೈಟ್ ಇನ್ ರೆಮ್, ವ್ಯಕ್ತಿಗಳ ಕರ್ತವ್ಯ, ವ್ಯಕ್ತಿಗೆ ಅಥವಾ ವ್ಯಕ್ತಿಗಳ ಗುಂಪಿಗೆ ಕರ್ತವ್ಯ, ಪರ್ಸನೆಮ್. ದಿಸ್ ಇಸ್ ಫಾರ್ ದ ಹೋಲ್ ವರ್ಲ್ಡ್ ರೆಮ್ ಅಂತಕ್ಕಂಥದ್ದನ್ನು ನಾ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್, ದಿ ಟಾರ್ಟ್ಸ್. ಇಟ್ ಹ್ಯಾಸ್ ನೋ ಕೋಡ್. ಟಾರ್ಟ್ ಹ್ಯಾಸ್ no code. Then what is the justice here? Justice is UB jus EB remedium. UB jus EB remedium is the basic principle of tort. Basic principle of tort. There are no codes. There is no statute is not there. There is no statute. Statute illa. Statute is not there. No codes. So it only works on the common law principles. ಏನು ಕಾಮನ್ ಲಾ ಪ್ರಿನ್ಸಿಪಲ್ಸ್ ಅಂದರೆ, ಇಂಗ್ಲೀಷ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಜಡ್ಜ್ಗಳು ಕೆಲವೊಂದು ಸಿದ್ಧಾಂತಗಳನ್ನು ತಯಾರು ಮಾಡ್ಕೊಂಡು ಬಂದರು. ಆ ತಯಾರು ಮಾಡ್ಕೊಂಡು ಬಂದಂಥ ಸಿದ್ಧಾಂತಗಳಿಗೆ ನಾವೇನಂತೀವಿ, ಕಾಮನ್ ಲಾ ಅಂತೇಳಿ. ವ್ಯಕ್ತಿಗಳ ಮಧ್ಯದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸುಮಾರು ತತ್ವಗಳನ್ನು ಅವ್ರು ಮಾಡಿದರು. ಅವೆಲ್ಲ ಏನು ನಮ್ಮ ಲಾ ಆಫ್ ಟಾರ್ಟಲ್ಲಿ ಇನ್ಕಾರ್ಪೊರೇಟ್. ನಾವು ಆ ತತ್ವಗಳನ್ನೇ ಕಲಿತೀವಿ, ಬೇರೆ ಏನು ಕಲಿಯಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಲರ್ನ್ ಎನಿ ಸೆಕ್ಷನ್ಸ್ ಹಿಯರ್. ವಿ ಆರ್ ಲರ್ನಿಂಗ್ ದ ಪ್ರಿನ್ಸಿಪಲ್ಸ್. ದೆನ್ ಎಸೆನ್ಷಿಯಲ್ಸ್ ಆಫ್ ಟಾರ್ಟ್. ನೋಡಿ, ಒಬ್ಬ ಮನುಷ್ಯ ಅಪಕೃತ್ಯವನ್ನು ಮಾಡಬೇಕಾದ್ರೆ ಏನೇನು ಇರುತ್ತೆ ಅಂತ. ಅಪಕೃತ್ಯವನ್ನು ಮಾಡಬೇಕಾದ್ರೆ ಮಸ್ಟ್ ಬಿ ಎ ರಾಂಗ್ಫುಲ್ ಆ್ಯಕ್ಟ್. ಅವನೊಂದು ಕ್ರಿಯೆಯನ್ನು ಮಾಡಿರ್ಬೇಕು. ನೆನ್ಪಿಟ್ಕೊಳ್ಳಿ, ಈ ಆ್ಯಕ್ಟ್ನ ಎ ಕ್ಯಾಪಿಟಲ್ ಬರೀಬಾರ್ದು. ಇಲ್ಲಿ ಆ ವ್ಯಕ್ತಿ ಮಾಡುವಂತಹ ಕೆಲಸ, ಪ್ರಕ್ರಿಯೆ, ಅವನು ಮಾಡುವಂತಹ ಪ್ರಕ್ರಿಯೆ ಅದು ತಪ್ಪಾಗಿರ್ತದೆ. ತಪ್ಪಾದಂಥ ಕೆಲಸ ಒಬ್ಬ ವ್ಯಕ್ತಿ ಮಾಡ್ತಾನೆ. ಅದರಿಂದ ಇನ್ನೊಬ್ಬನಿಗೆ ಕಾನೂನಾತ್ಮಕ ಏನಾಗುತ್ತೆ, ಹಿಂಸೆ ಆಗುತ್ತೆ. ಕಾನೂನಾತ್ಮಕ ಹಿಂಸೆ, ಅವನಿಗೆ ಕಾನೂನಾತ್ಮಕ ಹಿಂಸೆ ಆಗುತ್ತೆ. ಆ ಹಿಂಸೆ ಆದಾಗ ಅವನೇನು ಮಾಡ್ಬೋದು, ಕಾನೂನಾತ್ಮಕ ಪರಿಹಾರವನ್ನು ಕೇಳಬಹುದು. ತಪ್ಪಾದ ಪ್ರಕ್ರಿಯೆಯನ್ನು ಮಾಡಿರಬೇಕು. ಅದು ಮತ್ತೊಬ್ಬನಿಗೆ ಕಾನೂನಿನ ಹಾನಿಯನ್ನು ಮಾಡಿರಬೇಕು. ಅದರಿಂದ ಕಾನೂನಾತ್ಮಕ ಪರಿಹಾರ ದೊರೆಯುತ್ತದೆ. ಇಲ್ಲಿ ರೇಸ್ ಈಪ್ಸಾ ಲುಕೇಟರ್ ಅಂತ ಹೇಳ್ತೀವಿ ನಾವು. ರೇಸ್ ಈಸ್ಪಾ ಲುಕೇಟರ್ ಅಂದ್ರೆ ಏನಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಕರ್ತವ್ಯವೇ ಮಾತನಾಡುತ್ತದೆ. ಮಾಡಿದಂತಹ ತಪ್ಪು ನೋಡಿಬಿಟ್ರೆ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ತಪ್ಪು ಅಂತ ಹೇಳಿ ಆ ಪ್ರಕ್ರಿಯೆಯಿಂದಲೇ ನಮಗೆ ಅನುಭವಕ್ಕೆ ಬರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ದ ಡೈಲಾಗ್ ಈಸ್ ರೆಸ್ ಈಪ್ಸಾ ಲುಕೇಟರ್ ಅಂತಕ್ಕಂಥದ್ದು. ದೆನ್ ಏನೇನು ಟಾರ್ಟ್ಗಳಿಗೆ ಒಂದಿಷ್ಟು ಉದಾಹರಣೆಗಳನ್ನ ನಾವು ತಗೊಳ್ಳೋದಾದ್ರೆ, ಟಾರ್ಟ್ಗಳಿಗೆ ನಾವೇನು ಮಾಡೋಣ, ಇಫ್ ವಿ ವಾಂಟ್ ಟು ರೈಟ್ ಸರ್ಟನ್ ಎಕ್ಸಾಂಪಲ್ಸ್, ಉದಾಹರಣೆ trespass, libel, slander, false imprisonment, copyrights, patents, trademark. ಇವೆಲ್ಲ ಈಗ ಡೆವಲಪ್ ಆಗಿ ಲಾನೇ ಆಗಿಬಿಟ್ಟಿದ್ದಾವೆ ಇವಕ್ಕೆ. ದೋ ದೇ ಆರ್ ಟಾಟ್ಸ್, ದೇ ಹ್ಯಾವ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಸ್ ಕೋಡೆಡ್ ಲಾಸ್. ಇದನ್ನು ನೋಡಿ, ಟಾಟ್ನ ಉದಾಹರಣೆಗಳು. ಟ್ರೆಸ್ಪಾಸ್ ಅಂದರೆ ಪ್ರವೇಶ ಉಲ್ಲಂಘನೆ. ದೆನ್ ಲೈಬಲ್ ಅಂತಂದರೆ ಏನಾದರೂ ಹೇಳುವಂತಹ ಲೇಖನ, ಕೆಟ್ಟದ್ದನ್ನು ಬರೆಯುವಂತಹ ಲೇಖನ, ಕನಸುಗಿಂತ ಕೆಟ್ಟ ಲೇಖನ ಅಂತ ಹೇಳ್ಬೋದು. ಆಮೇಲೆ ಅಪವಾದದ ಮಾತುಗಳು, ಸ್ಲ್ಯಾಂಡರ್ ಅಂದರೆ ಅಪವಾದದ
ಮಾತುಗಳು, ಮಾನಹಾನಿಯಾಗುವಂತಹ ಮಾತುಗಳು. ಆಮೇಲೆ ತಪ್ಪು ಬಂಧನ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಬಂಧಿಸಿ ಇಡೋಕ್ಕಾಗಲ್ಲ. ದೆನ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಟೋಲ್ಡ್ ಯು. ಸೊ ಇವೆಲ್ಲ ನಾವು ಕೆಲವೊಂದು ಉದಾಹರಣೆಗಳು ಅಂತ ಹೇಳ್ಬೋದು. ದೆನ್ ನೋಡಿ, ಇದು ಒಂದನ್ನು ನಾನು ಯಾಕೆ ಇದನ್ನು ಬರೆದಿದ್ದೀನಿ ಅಂದರೆ, ಈ ಶಬ್ದಕ್ಕೆ ವಿಶೇಷವಾದ ಅರ್ಥ ಇದೆ. ಡ್ಯಾಮೇಜೇ ಬೇರೆ, ಡ್ಯಾಮೇಜಿಸ್ ಬೇರೆ. ಡ್ಯಾಮೇಜ್ ಅಂತಂದ್ರೆ ಹಾನಿ, ಡ್ಯಾಮೇಜಿಸ್ ಅಂದರೆ ಪರಿಹಾರ. ಇದನ್ನ ನೆನ್ಪಿಟ್ಕೋಬೇಕು ನಾವು. ಡ್ಯಾಮೇಜ್ ಅಂದ್ರೆ ಹಾನಿ, ಡ್ಯಾಮೇಜಿಸ್ ಅಂದರೆ ಪರಿಹಾರ. ನೋಡಿ, ಡ್ಯಾಮೇಜ್ ಅಂದರೆ ಹಾನಿ, ಇದಕ್ಕೆ ಜಸ್ಟ್ ಹಾನಿ ಅಂತ ಹೇಳ್ಬೋದು ನಾವು. ಹಾನಿ ಉಂಟಾಗಿರುವುದು. ಆಮೇಲೆ ಡ್ಯಾಮೇಜಸ್ ಅಂದರೆ ಪರಿಹಾರ, ಅಂದರೆ ಹಾನಿಗೆ ನೀಡಲಾಗುವ ಹಣಕಾಸು ಪರಿಹಾರ, ಇದು ಡ್ಯಾಮೇಜ್. ದೆನ್ ನಾವು ಡ್ಯಾಮ್ನಮ್ ಸೈನ್ ಇಂಜಿರಿಯಾ ಅಂದರೆ ಏನು ತಿಳ್ಕೋಬೇಕು. ಡ್ಯಾಮ್ನಮ್ ಸೈನ್ ಇಂಜಿರಿಯಾ ಅಂದರೆ ಏನು ಅನ್ನೋದನ್ನು. ಡ್ಯಾಮ್ನಮ್ ಸೈನ್ ಇಂಜಿರಿಯಾ ಅಂತಂದರೆ ಹಾನಿ, ಆದರೆ ಕಾನೂನಿನ ಉಲ್ಲಂಘನೆ ಇಲ್ಲ. ಡ್ಯಾಮ್ನಮ್ ಸೈನ್ ಇಂಜಿರಿಯಾ, ದ ಲಾಸ್ ಆಕರ್ಡ್ ವಿದೌಟ್ ದ ವೈಲೇಷನ್ ಆಫ್ ಲಾ. ನೋಡಿ, ವಿದೌಟ್ ದ ವೈಲೇಷನ್ ಆಫ್ ಲಾ, ಒಂದು ಕಾನೂನಿನ ಉಲ್ಲಂಘನೆ ಆಗದೆ ಹಾನಿ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ನಾವು ಅದಕ್ಕೆ ಕೇಸ್ ಹಾಕೋಕ್ಕಾಗಲ್ಲ. ಇಲ್ಲಿ ಏನಾಗಬೇಕು, ಕಾನೂನಿನ ಉಲ್ಲಂಘನೆ ಆಗಬೇಕು. ಆದಾಗ ಮಾತ್ರ ನಾವೇನು ಮಾಡ್ಬೋದು, ಈ ಪರಿಹಾರಕ್ಕಾಗಿ ಏನು ಶೂಟ್ ಹಾಕ್ಬೋದು. ಫಾರ್ ದ ಡ್ಯಾಮೇಜಸ್, ಇಫ್ ದ ಕಾಸ್ ಆಫ್ ಆ್ಯಕ್ಷನ್ ಫಾರ್ ದ ಡ್ಯಾಮೇಜಸ್ ಈಸ್ ಓನ್ಲಿ ದೇರ್ ಶುಡ್ ಬಿ ಎ ರಾಂಗ್ ಡೂಯಿಂಗ್ ಆಫ್ ಎ ಪರ್ಸನ್ ವಿಚ್ ವೈಲೇಟ್ಸ್ ದ ಲಾ. ಕಾನೂನಿನ ಉಲ್ಲಂಘನೆಯಾದ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಅದಕ್ಕೆ ಪರಿಹಾರ ಕೇಳ್ಬೋದು. ಕಾನೂನಿನ ಉಲ್ಲಂಘನೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನಿಮ್ಗೆ ಹಾನಿ ಆಗಿರ್ಬೋದು, ಪರಿಹಾರ ಕೇಳೋಕ್ಕಾಗೋದಿಲ್ಲ. ಉದಾಹರಣೆಗೆ, ನಾನು ಒಂದು ಅಕಾಡೆಮಿ ನಡೆಸ್ತೀನಿ, ನಮ್ಮದು ಕ್ಲಾಸಸ್ ನಡೀತಾ ಇದೆ, ಸಾಕಷ್ಟು ನನಗೆ ಸ್ಟೂಡೆಂಟ್ಸ್ ನನಗೆ ಬರ್ತಾ ಇದ್ದಾರೆ. ಆದರೆ ಒಂದು ಸಂದರ್ಭ ಹೀಗೆ ಬರ್ತದಲ್ಲ, ನನ್ನ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಮೇಷ್ಟ್ರು, ಅವರಿಗೆ ನಾನು ಕೊಡೋ ಸಂಬಳ ಸಾಕಾಗೋದಿಲ್ವೋ ಅಥವಾ ನನಗಿಂತ ಹೆಚ್ಚು ದುಡಿಯಬೇಕು, ಯಾವುದೋ ಉದ್ದೇಶದಿಂದ ಅವನು ಪಕ್ಕದ ಒಂದು ಬಿಲ್ಡಿಂಗ್ನಲ್ಲಿ ತಂದೆ ಆದಂತಹ ಒಂದು ಅಕಾಡೆಮಿಯನ್ನು ಸ್ಥಾಪಿಸ್ತಾನೆ. ಆವಾಗ ನನ್ನಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗಳು, 80% ಸ್ಟೂಡೆಂಟ್ಗಳು ಅಲ್ಲಿ ಹೋಗಿ ಕ್ಲಾಸಿಗೆ ಕೂರ್ತಾರೆ. ಆವಾಗ ನನಗೆ ಲಾಸ್ ಆಗುತ್ತೆ. ದಿಸ್ ಆಕ್ಟಿವಿಟಿ ಫಾಲ್ಸ್ ಅಂಡರ್ ಡ್ಯಾಮ್ನಮ್ ಸೈನ್ ಇಂಜಿರಿಯಾ. ಅಂದರೆ ಇಲ್ಲಿ ಕಾನೂನಿನ ಉಲ್ಲಂಘನೆಯನ್ನು ನನ್ನಿಂದ ಬಿಟ್ಟು ಹೋದಂತಹ ಮಾಸ್ಟರ್ ಮಾಡಿಲ್ಲ, ಅವನಿಗೂ ಅಧಿಕಾರ ಇದೆ. ಅಂಡರ್ ಆರ್ಟಿಕಲ್ 19(1)G he also can do his own profession. ಆದ್ದರಿಂದ ಅವನು ಇನ್ನೊಂದು ಟ್ಯೂಷನ್ ಅಕಾಡೆಮಿ ತೆಗಿತಾನೆ. ಆ ಟ್ಯೂಷನ್ ಅಕಾಡೆಮಿ ತೆಗಿಯೋದು ಲಾಫುಲ್ ಆ್ಯಕ್ಟಿವಿಟಿ. ಆದರೆ ಅದರಿಂದ ನನಗೆ ಹಾನಿ ಆಗುತ್ತೆ ಅಂತ ಹೇಳಿ ನಾನು ಪರಿಹಾರ ಕೇಳೋಕ್ಕಾಗೋದಿಲ್ಲ. ಈ ತತ್ವದ ಮೇಲೆ, ಡ್ಯಾಮ್ನಮ್ ಸೈನ್ ಇಂಜಿರಿಯಾ ತತ್ವದ ಮೇಲೆ ನಾನು ಪರಿಹಾರ ಕೇಳೋಕ್ಕಾಗೋದಿಲ್ಲ. ನಾನು ಏನು ಕತೆ ಹೇಳಿದ್ನೋ ಅದು ಅದರ ಕೇಸ್ ಲಾ ಇದು. ಯಾವುದು? ಗ್ಲೋಸೆಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್ನ ನೀವು ಇದಕ್ಕೆ ಉದಾಹರಣೆಯಾಗಿ ತಗೋಬಹುದು. ಹಾನಿ ಆದರೆ ತೊಂದರೆ, ಉಲ್ಲಂಘನೆ ಇಲ್ಲ. ನಾನು ಅದನ್ನೇ ಏನು ಹೇಳಿದ್ದೀನಿ, ಅದು ಇಲ್ಲಿ ಕನ್ನಡದಲ್ಲಿದೆ. ಎ ತನ್ನ ಅಕಾಡೆಮಿಯನ್ನು ನಡೆಸುತ್ತಾನೆ, ವೈ ಪಕ್ಕದಲ್ಲಿ ಇನ್ನೊಂದು ಅಕಾಡೆಮಿ ಪ್ರಾರಂಭಿಸುತ್ತಾನೆ. ಆ ಎಗೆ ಹಾನಿ ಉಂಟಾಗುತ್ತದೆ, ಆದರೂ ಇದು ಟಾರ್ಟ್ ಆಗುವುದಿಲ್ಲ. ಡ್ಯಾಮ್ನಮ್ ಸೈನ್ ಇಂಜರಿಯಾ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಇದರ ಅಪೋಸಿಟ್ ವರ್ಡ್ ಇಂಜರಿಯಾ ಸೈನ್ ಡ್ಯಾಮ್ನಮ್. ನೋಡಿ, ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗುತ್ತದೆ, ಆದರೆ ಹಾನಿ ಆಗುವುದಿಲ್ಲ. ಕಾನೂನಿನ ಉಲ್ಲಂಘನೆ ಆಗುತ್ತದೆ, ಆದರೆ ಹಾನಿ ಆಗುವುದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಹಾನಿ ಆಗುವುದಿಲ್ಲ ಅಂತ ಹೇಳಿ ಟಾರ್ಟ್ ಇಲ್ಲ ಅಂತಲ್ಲ. ಹಾನಿ ಆಗದೆ ಹೋದರೂ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಅವನ ಡ್ಯಾಮೇಜಸ್ ಕ್ಲೇಮ್ ಮಾಡ್ಬೋದು. ಇಂಜರಿಯಾ ಸೈನ್ ಡ್ಯಾಮ್ನಮ್ ಭಾಳ ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಇದು, ನೆನ್ಪಿಟ್ಕೊಳ್ಳಿ. ಇಂಜರಿಯಾ ಸೈನ್ ಡ್ಯಾಮ್ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಒಂದು ಕಾನೂನಾತ್ಮಕ ಉಲ್ಲಂಘನೆಯನ್ನು ಮಾಡ್ತೇನೆ. ನಾನು ಮಾಡಿದ ಕಾನೂನಾತ್ಮಕ ಉಲ್ಲಂಘನೆಯಿಂದ ಹಾನಿ ಯಾರಿಗೂ ಆಗೋದಿಲ್ಲ. ಆದರೂ ಕೂಡ ಆ ಕಾನೂನಿನ ಉಲ್ಲಂಘನೆಯನ್ನು ಪ್ರಶ್ನಿಸಿ ಅದಕ್ಕೆ ಏನು ಮಾಡ್ಬೋದು, ಪರಿಹಾರವನ್ನು ಕೇಳುವುದು ಸಾಧ್ಯತೆ ಇದೆ. ಇಲ್ಲಿ ವೈಲೇಷನ್ ಆಫ್ ಲಾ ವಿದೌಟ್ ಕಾಸಿಂಗ್ ಎನಿ ಲಾಸ್ ಆರ್ ಡ್ಯಾಮೇಜ್, ದ ಲೀಗಲ್ ರೈಟ್ ಆಫ್ ಎ ಪರ್ಸನ್ ಈಸ್ ವೈಲೇಟೆಡ್. ಅದಕ್ಕೆ ಹೇಳಿದ್ನಲ್ವ, ಈ ಶಬ್ದ ಭಾಳ ಇಂಪಾರ್ಟೆಂಟು. ಈ ಶಬ್ದ ಲೀಗಲ್ ರೈಟ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಾನು ಇದನ್ನು ನಿಮಗೆ ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ಮೆಂಟ್ ಬೈ ಲೀಗಲ್ ಡ್ಯಾಮೇಜ್, ಲೀಗಲ್ ರೆಮಿಡಿ, ಲೀಗಲ್ ರೈಟ್. ಅದಕ್ಕೆ ನಾವೇನು ಹೇಳ್ತೀವಿ, ಲೀಗಲ್ ರೈಟ್ ಅಂತ ಹೇಳ್ತೀವಿ. ಅದನ್ನು ನೆನ್ಪಿಟ್ಕೋಬೇಕು. ಲೀಗಲ್ ರೈಟ್ ಆಫ್ ಎ ಪರ್ಸನ್ ಈಸ್ ವೈಲೇಟ್. ಅವನ ಕಾನೂನಾತ್ಮಕ ಅಧಿಕಾರವನ್ನು
ವೈಲೇಟ್ ಮಾಡಿದ್ದೀರಿ ಅಂತ. ಇದು ನಾನು ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಟ್ ಈಸ್ ಎ ಆಕ್ಷನೇಬಲ್ ರಾಂಗ್, ಇಟ್ ಈಸ್ ಎ ಆಕ್ಷನೇಬಲ್ ರಾಂಗ್ ಹೆಲ್ಡ್ ರೆಸ್ಪಾನ್ಸಿಬಲ್ ಇಫ್ ಅಫೆಕ್ಟೆಡ್ ಪರ್ಸನ್ ಫೈಲ್ಸ್ ಎ ಶೂಟ್ ದೋ ಇನ್ಕರ್ಡ್ ನೋ ಲಾಸ್. ಏನೂ ಡ್ಯಾಮೇಜ್ ಆಗದೆ ಹೋದಂತಹ ಸಂದರ್ಭದಲ್ಲಿಯೂ ಅದಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಯು ದಾವೆಯನ್ನು ಹೂಡಿದರೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಅದು ಇಂಜುರಿಯ ಸೈನ್ ಡ್ಯಾಮ್ನಮ್. ಇದಕ್ಕೆ ಬಹಳ ಬೆಸ್ಟ್ ಉದಾಹರಣೆ ಅಂದ್ರೆ ಇದು ಅಸ್ಬಿ ವರ್ಸಸ್ ವೈಟ್. ಇದಕ್ಕೆ ಗಿಲ್ ವರ್ಸಸ್ ಒಂದು ಕೇಸ್ ಇದೆ, ಇಂಡಿಯನ್ ಕೇಸು ಇದೆ ಇದಕ್ಕೆ. ಅಸ್ಬಿ ವರ್ಸಸ್ ವೈಟ್ ಅಲ್ಲಿ ದ ಡಿಪೆಂಡೆಂಟ್ ರೆಫ್ಯೂಸ್ ಟು ರಿಜಿಸ್ಟರ್ ಎ ಕ್ವಾಲಿಫೈಡ್ ವೋಟರ್. ದ ಕ್ಯಾಂಡಿಡೇಟ್ ಫಾರ್ ಹೂಮ್ ದ ಪ್ಲೇಂಟಿಫ್ ವಾಂಟೆಡ್ ಟು ವೋಟ್ ಹ್ಯಾಸ್ ವನ್. ದ ಲೀಗಲ್ ರೈಟ್ ಆಫ್ ದ ಪ್ಲೇಂಟಿಫ್ ಈಸ್ ವೈಲೇಟೆಡ್, ಹೆನ್ಸ್ ಡಿಪೆಂಡೆನ್ಸಿ ಇಸ್ ಲಯಬಲ್. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ವೋಟ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ವೋಟ್ ಹಾಕ್ಲಿಕ್ಕೆ ಅವನಿಗೆ ರಿಟರ್ನಿಂಗ್ ಆಫೀಸರ್ ಅವನು ವೋಟರ್ ಲಿಸ್ಟಲ್ಲಿ ಹೆಸರಿದ್ರು ಬಿಡೋದಿಲ್ಲ. ಅದು ಆದಮೇಲೆ ಏನಾಗುತ್ತೆ ಅಂದರೆ ಇವನು ಯಾರಿಗೆ ವೋಟ್ ಹಾಕ್ಬೇಕಂತ ಡಿಸೈಡ್ ಮಾಡಿದ್ನೋ ಅವನು ಎಲೆಕ್ಷನಲ್ಲಿ ಗೆದ್ದಿರ್ತಾನೆ. ಅಂದರೆ ಇವನಿಗೆ ವೋಟ್ ಹಾಕುವ ಹಕ್ಕು ಇದೆಯಲ್ಲ, ಅದು ಲಾಫುಲ್ ರೈಟ್. ಅದನ್ನು ಉಲ್ಲಂಘನೆ ಮಾಡಿಸಿದಂಥವನು ರಿಟರ್ನಿಂಗ್ ಆಫೀಸರ್. ಆದ್ದರಿಂದ ಹಿ ವೈಲೇಟ್ಸ್ ಎ ಲಾ. ಸೊ ಹಿ ಹ್ಯಾಸ್ ಕಮಿಟೆಡ್ ಎ ಟಾರ್ಟ್. ಇಲ್ಲಿ ಇವನಿಗೆ ಹಾನಿ ಆಗಿಲ್ಲ, ಇವ್ರು ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಆದಾಗಲೂ ಕೂಡ ಅವನ ಕಾನೂನಾತ್ಮಕ ಹಕ್ಕು ಚಲಾಯಿಸಲಿಕ್ಕೆ ಅವನಿಗೆ ಆಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವನು ಡ್ಯಾಮೇಜಸನ್ನು ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇಂಜುರಿಯ ಸೈನ್ ಡ್ಯಾಮ್ನಮ್. ಇಲ್ಲಿ ಅಸ್ಬಿ ವರ್ಸಸ್ ವೈಟ್. ಡಿಫೆಂಡೆಂಟ್ ಅರ್ಹ ಮತದಾರನು ನೋಂದಾವಣೆ ಮಾಡಲಿಲ್ಲ. ಪ್ಲೇಂಟಿಫ್ಗೆ ಕಾನೂನಾತ್ಮಕ ಹಕ್ಕು ಉಲ್ಲಂಘನೆ ಆಗಿತ್ತು. ಹೀಗಾಗಿ ಅಲ್ಲಿ ಡಿಪೆಂಡೆಂಟ್ ಹೊಣೆಗಾರನಾಗಿದ್ದ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಎಕ್ಸಾಂಪಲ್ಸ್ ಆಫ್ ಸಚ್ ಟಾಟ್ಸ್. ಈ ರೀತಿಯಾದಂಥ ಕೆಲವೊಂದು ಉದಾಹರಣೆ ನಾವು ನೋಡೋದಾದ್ರೆ ಅಸಾಲ್ಟು, ಬ್ಯಾಟರಿ, ಫಾಲ್ಸ್ ಇಂಪ್ರಿಸನ್ಮೆಂಟ್, ಟ್ರೆಸ್ಪಾಸ್, ಲೈಬಲ್. ನೋಡಿ, ಅಸಾಲ್ಟ್ ಅಂತಂದ್ರೆ ಮತ್ತು ಬ್ಯಾಟರಿ ಅಂತಂದ್ರೆ ಇವೆರಡೂ ವ್ಯತ್ಯಾಸ ನಿಮ್ಗೆ ಗೊತ್ತಿರ್ಬೋದು. ಅಸಾಲ್ಟ್ ಈಸ್ ಥ್ರೆಟನಿಂಗ್ ಸಂಬಡಿ ವಿದೌಟ್ ಫಿಸಿಕಲಿ ಟಚಿಂಗ್ ಹಿಮ್. ಅವನನ್ನು ನೀವು ಮುಟ್ಟದೆ ನೀವೇನು ಮಾಡ್ಬೋದು, ಅವನ ಮೇಲೆ ಕಣ್ಣು ಜೋರು ಮಾಡಿ ನೋಡ್ಬೋದು. ಅಥವಾ ನಿಮ್ಮ ಫಿಸಿಕಲ್ ಆ್ಯಕ್ಷನ್ ಹೆಂಗಿರ್ಬೋದು ಅಂತಂದ್ರೆ ಅವನಿಗೆ ಹೆದರು, ಇನ್ನೊಬ್ಬ ವ್ಯಕ್ತಿ ಹೆದರು ಆಗಿರ್ಬೋದು. ಇದಕ್ಕೆ ನಾವೇನು ಹೇಳ್ತೀವಿ, ಅಸಾಲ್ಟ್ ಅಂತ ಹೇಳ್ತೀವಿ. ಬ್ಯಾಟ್ರಿ ಅಂತಂದರೆ ನೀವು ಅವನನ್ನು ಫಿಸಿಕಲಿ ಟಚ್ ಮಾಡುವಂಥದ್ದು, ಅವನು ಉಗುಳೋದು, ಆಮೇಲೆ ಅವನಿಗೆ ಬೈಯೋದು, ಅವನ ಮೇಲೆ ಉಗುಳೋದು ಅಥವಾ ಅವನಿಗೆ ಹೊಡಿಯೋದು, ಇವೆಲ್ಲ ಏನಿರ್ತವೆ, ದೇ ಆರ್ ಬ್ಯಾಟ್ರಿ. ಫಿಸಿಕಲ್ ಆ್ಯಕ್ಷನ್ ಈಸ್ ಇನ್ವಾಲ್ವ್. ದೆನ್ ಫಾಲ್ಸ್ ಇಂಪ್ರಿಸನ್ಮೆಂಟ್ ಅಂದರೆ ಯಾವುದೇ ವ್ಯಕ್ತಿಯನ್ನು ನೀವು ಕಾನೂನು ಬಾಹಿರವಾಗಿ ಬಂಧನದಲ್ಲಿ ಇಡ್ತಕ್ಕಂಥದ್ದು. ಟ್ರಸ್ಟ್ ಪಾಸ್ ಅಂತಂದರೆ ಮತ್ತೊಬ್ಬರ ಜಾಗದಲ್ಲಿ ನೀವು ಹೋಗುವಂಥದ್ದು. ನೋಡಿ, ಇನ್ನೊಬ್ಬರ ಜಾಗದಲ್ಲಿ ಹೋಗಿ ನೀವು ಏನು ಹಾನಿ ಮಾಡಿಲ್ಲ ಅಂದರೂ ಕೂಡ ಆ ಟ್ರಸ್ಟ್ ಪಾಸ್ಗೆ ನೀವು ಲಯಬಲ್. ನೀವು ಇದು ಕೊಡು. ಆಮೇಲೆ ಲೈಬಲ್ ಅಂತಂದರೆ ಇದು ಲಿಖಿತ ಮಾನಹಾನಿ ಅಂಥೇಳಿ. ಲೈಬಲ್ ಲಿಖಿತ ಮಾನಹಾನಿ. ಸ್ಲ್ಯಾಂಡರು ಹೇಳ್ಬೋದು ನಾವು. ಸ್ಲ್ಯಾಂಡರ್ ಓರಲ್ ಆಗಿರುತ್ತೆ, ಲೈಬಲ್ ಲಿಖಿತವಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದರದ್ದೇ ಕನ್ನಡದ ಇದು ಅಸಾಲ್ಟ್ ಅಂದರೆ ಆಕ್ರಮಣ, ದೃಶ್ಯಾತ್ಮಕ, ಬಯಸಿದ ಹೆದರಿಕೆ, ಶಾರೀರಿಕ ಹಾನಿ ಅಥವಾ ದೌರ್ಜನ್ಯ, ಮುಖಕ್ಕೆ ಉಗುಳುವುದು, ಈ ಥರದ್ದು. ಆಕ್ರಮಣ ಇದು ಪೂರ್ಣಗೊಳ್ಳದ ಬ್ಯಾಟ್ರಿ. ನೋಡಿ, ಅಸಾಲ್ಟ್ ಈಸ್ ನಥಿಂಗ್ ಬಟ್ ಎ ಇನ್ಕಂಪ್ಲೀಟ್ ಬ್ಯಾಟ್ರಿ ಅಂತ ಹೇಳ್ತೇವೆ. ದೆನ್ ವಾಟ್ ಈಸ್ ಮೆಂಟ್ ಬೈ ತಪ್ಪು ಬಂಧನ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕೆಡಿಸುವುದು. ಇಟ್ ಹಿಟ್ಸ್ ಆರ್ಟಿಕಲ್ 21 ಇನ್ ಇಂಡಿಯನ್ ಪರ್ಸ್ಪೆಕ್ಟಿವ್. ಯಾವುದೇ ಕಾನೂನಾತ್ಮಕ ಕಾರಣವಿಲ್ಲದೆ ಈ ರೀತಿಯಾದಂತಹ ಬಂಧನವನ್ನು ನಾವು IPC 339 ಮಾಡಿದ್ದೀವಿ. IPC 339 ಇದು ಇದೆ. ಇದು ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಇಟ್ ಈಸ್ ಆ್ಯಕ್ಚುಲಿ ಕ್ರಿಮಿನಲ್. Earlier it was in tort, now it has become a criminal offense. Then elements of tort, ಇವು ಬಹಳ ಟೆಕ್ನಿಕ್ ಇದೆ ಇದರಲ್ಲಿ. ಈ ಟಾರ್ಟ್ಗಳ ಎಲಿಮೆಂಟ್ಗಳನ್ನು ನೀವು ಮನದಟ್ಟು ಮಾಡ್ಕೋಬೇಕು, ಬಹಳ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಆ್ಯಕ್ಟ್ ಆ್ಯಂಡ್ ಒಮಿಷನ್. ಯಾವುದು ಆ್ಯಕ್ಚುಲಿ ಆ್ಯಕ್ಟೂ ಹೌದು, ಒಮಿಷನ್ನು ಹೌದು. ಇವೆರಡೂ ನಿಮ್ಗೆ ಏನಾಗುತ್ತವೆ, ಟಾರ್ಟಿಗೆ ಕಾರಣ ಆಗ್ತವೆ. ಎಲ್ಲಿ ನೀವು ಆ್ಯಕ್ಟ್ ಮಾಡಬೇಕಾಗಿರುತ್ತೋ ಅಲ್ಲಿ ಸುಮ್ಮನಿದ್ರೆ, ಅಥವಾ ಎಲ್ಲಿ ನೀವು ಸುಮ್ಮನೆ ಇರಬೇಕೋ ಅಲ್ಲಿ ಆ್ಯಕ್ಟ್ ಮಾಡಿದರೆ, ಇವೆರಡೂದ್ರಿಂದ ಏನಾಗುತ್ತೆ, ರಾಂಗ್ಫುಲ್ ಆ್ಯಕ್ಟ್ ಆಗ್ಬೋದು, ಅಂದರೆ ಟಾರ್ಟ್ ಆಗ್ಬೋದು. ದೇರ್ ಮಸ್ಟ್ ಎಕ್ಸಿಸ್ಟ್ ಎ ರಾಂಗ್ಫುಲ್ ಆ್ಯಕ್ಟ್. ನೋಡಿ, ದೇರ್ ಮಸ್ಟ್ ಎಕ್ಸಿಸ್ಟ್ ಎ ರಾಂಗ್ಫುಲ್ ಆ್ಯಕ್ಟ್. ನೀವೊಂದು ತಪ್ಪು ಕೆಲಸವನ್ನು ಮಾಡ್ಬೋದು. ಇಟ್ ಮೇ ಬಿ ಪಾಸಿಟಿವ್,
ಇಟ್ ಮೇ ಬಿ ಪಾಸಿಟಿವ್ ಅಂದರೆ ಅದರಲ್ಲಿ ಏನೋ ನೀವು ಮಾಡಿರ್ತೀರಿ. ಇಟ್ ಮೇ ಬಿ ನೆಗೆಟಿವ್, ನೀವು ಮಾಡಬೇಕಾಗಿರುತ್ತೆ ಮಾಡಿರೋದಿಲ್ಲ, ನೀವು ಮಾಡಬೇಕಾಗಿರುತ್ತೆ ಮಾಡಿರೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ದ ಡಿಫೆಂಡೆಂಟ್ ಆರ್ ದ tortfeasor must have done which was not supposed to be, must not have done which was supposed to be. ನೋಡಿ, tortfeasor ಯಾರು? ಯಾವುದನ್ನ ಮಾಡಬೇಕಾಗಿರುತ್ತೋ ಅದನ್ನು ಅವನು ಮಾಡಿರೋದಿಲ್ಲ, ಯಾವುದನ್ನು ಮಾಡಬಾರ್ದಾಗಿರುತ್ತೋ ಅದನ್ನು ಮಾಡಿರ್ತಾನೆ. ಅಂಥ ಸಂದರ್ಭದಲ್ಲಿ ರೈಟ್ ಆಫ್ ರೆಪ್ಯುಟೇಷನ್, ಪರ್ಸನಲ್ ಫ್ರೀಡಮ್, ಬಾಡಿ ಸೇಫ್ಟಿ. ನೋಡಿ, ಒಮಿಷನ್ಗೆ ಒಂದು ಉದಾಹರಣೆ ತಗೊಳ್ಳೋಣ ನಾವು. ಡ್ಯೂಟಿ ಓ ಟು ಪ್ಲೇಂಟಿಫ್, ಡ್ಯೂಟಿ ಓ ಟು ಪ್ಲೇಂಟಿಫ್. ಪ್ಲೇಂಟಿಫ್ಗೆ ಅವನು ಏನೇನು ಮಾಡಬೇಕಾಗಿರುತ್ತೆ ಅವನ ಕೃತ್ಯಗಳನ್ನು ಮಾಡದೇ ಇರೋದು. ದೆನ್ ದೀಸ್ ಥಿಂಗ್ಸ್, ರೈಟ್ ಆಫ್ ರೆಪ್ಯುಟೇಷನ್, ಪರ್ಸನಲ್ ಫ್ರೀಡಮ್ ಮತ್ತು ಬಾಡಿ ಸೇಫ್ಟಿ, ಇವುಗಳನ್ನ ಯಾರಾದರೂ ಇವುಗಳಿಗೆ ತೊಂದರೆ ಕೊಟ್ಟರೆ ಅದೇನು ನಿಮ್ಮ ಕ್ರಿಯೆ. ಯಾವನಿಗೆ ಒಬ್ಬನಿಗೆ ಬೈದ್ರಿ ಅಂತ ಇಟ್ಕೊಳ್ಳಿ, ಹೀಸ್ ರೆಪ್ಯುಟೇಷನ್ ಈಸ್ ಗಾನ್. ಯಾವುದೇ ಒಬ್ಬನ ನೀವು ಕೂಡಿ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಹೀಸ್ ಫ್ರೀಡಮ್ ಈಸ್ ಗಾನ್. ಯಾವುದೇ ಒಬ್ಬನಿಗೆ ನೀವು ಹೊಡೆದ್ರಿ ಅಂತ ಇಟ್ಕೊಳ್ಳಿ, ಅವನಿಗೆ ಅವನ ಮೂಲಭೂತ ಹಕ್ಕಿನ ಹರಣ ಆಗುತ್ತೆ. ಆಲ್ ದೀಸ್ ಥಿಂಗ್ಸ್ ಆರ್ nothing but unlawful, wrongful act, wrongful acts. Wrongful acts are nothing but they are torts. ಅವೆಲ್ಲ ಅಪಕೃತ್ಯಗಳು ಅಂತಕ್ಕಂಥದ್ದನ್ನು ನೋಡಿ. ಕೃತ್ಯ, ತಪ್ಪು ಕೃತ್ಯ ಹೋಲಿಸಲು ಡಿಪೆಂಡೆಂಟ್ ಅಪ್ರತಿಷ್ಠಿತ ಕೃತ್ಯವನ್ನು ಮಾಡಿರಬೇಕು, ಕಾನೂನಾತ್ಮಕ ಕೃತ್ಯವನ್ನು ಮಾಡುವಲ್ಲಿ ವಿಫಲವಾಗಿರಬೇಕು. ಇದಕ್ಕೆ ಒಮಿಷನ್ ಅಂತೀವಿ ನಾವು. ಆಮೇಲೆ ಅಪ್ರತಿಷ್ಠಿತ ಕೃತ್ಯವನ್ನು ಮಾಡಿರಬೇಕು, ಅಂದರೆ ಯಾವುದು ಕೃತ್ಯ ತಪ್ಪಿರ್ತದೆ ಅಥವಾ ತಪ್ಪು ಕೃತ್ಯವನ್ನು ಮಾಡಿರಬೇಕು. ತಪ್ಪು ಕೃತ್ಯವನ್ನು ಮಾಡಿರಬೇಕು. ವೈಯಕ್ತಿಕ ಹಕ್ಕುಗಳು ಇವೆಲ್ಲ ಆ್ಯಕ್ಚುಲಿ ಏನಿವು ಅಪಕೃತ್ಯಗಳು. ಅಪಕೃತ್ಯ ಇದನ್ನು ನೀವು ತಪ್ಪು ಕೃತ್ಯ ಬದಲು ಅಪಕೃತ್ಯ ಅಂತಲೂ ಬರಿಬಹುದು. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅಪಕೃತ್ಯ ಮಾಡಿರಬೇಕು ಅಥವಾ ಕಾನೂನಾತ್ಮಕ ಕರ್ತವ್ಯವನ್ನು ತಪ್ಪಿಸಿರಬೇಕು. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ತಪ್ಪಿಸಿರಬೇಕು. ಅಂಥ ಸಂದರ್ಭದಲ್ಲಿ ಇದರಲ್ಲಿ ನೋಡಿ, ದಿ ಸೋಷಿಯಲ್ ರಿಲೇಷನ್ಸ್ ಆರ್ ನಾಟ್ ಟಾಟ್ಸ್. ಸೋಷಿಯಲ್ ರಿಲೇಷನ್ಸ್ ಆರ್ ನಾಟ್ ಟಾಟ್ಸ್. ಫಾರ್ ಎಕ್ಸಾಂಪಲ್, ಐ ವಿಲ್ ಕಾಲ್ somebody for a party and then later in the evening I will tell no, today I am not hoisting the party. Then he cannot file a suit. It is neither a tort nor a contract ಅನ್ನೋದನ್ನು ನಾವು ತಿಳ್ಕೋಬೇಕು. Then we must understand what is meant by malice. Malice in law and malice in fact. ನೋಡಿ, ದುರುದ್ದೇಶ. ಮಲೈಸ್ ಅಂತಂದ್ರೆ ಏನು? ದುರುದ್ದೇಶ. ಇಲ್ಲಿ ಕನ್ನಡದಲ್ಲಿ ಕೆಲವು ಶಬ್ದಗಳು ಎಲ್ಲದಕ್ಕೂ ಒಂದೇ ಶಬ್ದಗಳಿದೆ, ಆದರೆ ಅವುಗಳ ನಿಟಿಗ್ರಿಟಿಯನ್ನು ನಾವು ತಿಳ್ಕೋಬೇಕಿಲ್ಲಿ. ನೋಡಿ, ಕಾನೂನಿನಲ್ಲಿಯ ದುರುದ್ದೇಶ ಅಂದರೆ ಏನು ಅಂತ. ಕಾನೂನಿನಲ್ಲಿಯ ದುರುದ್ದೇಶ ಅಂದರೆ ನ್ಯಾಯವಿಲ್ಲದ ಕಾರಣದಿಂದ ಕೃತ್ಯವನ್ನು ಬಯಸಿಯೇ ಮಾಡುವುದು. ಇದರ ಉದ್ದೇಶ ಅಥವಾ ಕೋಪದ ಪ್ರಾಮಾಣಿಕತೆ ಇಲ್ಲದೆ ತೋರಿಸಬಹುದು. ತಾತ್ವಿಕ ದುರುದ್ದೇಶ, ಅದಕ್ಕೆ ಬರ್ತೀನಿ ನಾನು, ಇಲ್ಲಿ ಬರ್ತೀನಿ. ಮಲೈಸ್ ಇನ್ ಲಾ, ಎ ರಾಂಗ್ಫುಲ್ ಆಕ್ಟ್ ಡನ್ ಇಂಟೆನ್ಷನಲಿ ವಿದೌಟ್ ಜಸ್ಟ್ ಕಾಸ್, ಉದ್ದೇಶಪೂರ್ವಕವಾಗಿ. ಆದರೆ ನ್ಯಾಯಯುತ ಕಾರಣವಿಲ್ಲದೆ ಮಾಡಿದರೆ ಅದು ಏನಾಗುತ್ತೆ? ಮಲೈಸ್ ಇನ್ ಲಾ ಆಗುತ್ತೆ. ಮಲೈಸ್ ಇನ್ ಲಾ. ಟು ಪ್ರೂವ್ ಇಟ್ ಡಸ್ ನಾಟ್ ರಿಕ್ವೈರ್. ನೋಡಿ, ಮಲೈಸ್ ಇನ್ ಲಾ ಅದಕ್ಕೆ ಪ್ರೂಫ್ ಬೇಕಿಲ್ಲ. ಪ್ರೂಫ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಮಲೈಸ್ ಇನ್ ಲಾ. ಇನ್ ಮಲೈಸ್ ಇನ್ ಫ್ಯಾಕ್ಟ್ ಪ್ರೂಫ್ ಈಸ್ ರಿಕ್ವೈರ್ಡ್. ಮಲೈಸ್ ಇನ್ ಫ್ಯಾಕ್ಟ್ ಪ್ರೂಫ್ ಈಸ್ ರಿಕ್ವೈರ್ಡ್. ವಾಟ್ ಈಸ್ ಮಲೈಸ್ ಇನ್ ಫ್ಯಾಕ್ಟ್? ಎ ರಾಂಗ್ಫುಲ್ ಆಕ್ಟ್ ವಿತ್ ಎವಿಲ್ ಮೋಟಿವ್. ನೋಡಿ, ಎವಿಲ್ ಮೋಟಿವ್. ಅವರಿಗೆ ಏನು ಎವಿಲ್ ಮೋಟಿವ್ ಅಂದ್ರೆ ಏನು ಅನ್ನೋದನ್ನು ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ತಾತ್ವಿಕ ದುರುದ್ವೇಷ, ದ್ವೇಷ. ನೋಡಿ, ದ್ವೇಷ, ಮತ್ಸರ ಕೃತ್ಯವನ್ನು ಇದಕ್ಕೆ ನಾವು ದ್ವೇಷ, ಮತ್ಸರ ಅಂತಕ್ಕಂಥ ಶಬ್ದಗಳನ್ನ ಯೂಸ್ ಮಾಡ್ತೇವೆ ನಾವು ಕನ್ನಡದಲ್ಲಿ. ಮತ್ಸರ ಕೋಪದಿಂದ ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಮಲೈಸ್ ಇನ್ ಫ್ಯಾಕ್ಟ್.
ಮಲೈಷಿಯನ್ ಫ್ಯಾಕ್ಟ್ ಅಂದರೆ ಮತ್ಸರದಿಂದ, ಕೋಪದಿಂದ, ದ್ವೇಷದಿಂದ ಮಾಡುವಂತಹ ಕೆಲಸಕ್ಕೆ ಮಲೈಷಿಯನ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಮಲೈಷಿಯನ್ ಲಾ ಅಂತಂದರೆ, ಮಲೈಷಿಯನ್ ಲಾ ಅನ್ನೋದು ನೋಡಿ, ಉದ್ದೇಶಪೂರ್ವಕವಾಗಿ ಏನೋ ಒಂದು ಉದ್ದೇಶ ಇರುತ್ತೆ ನಮಗೆ. ಮಲೈಷಿಯನ್ ಲಾನಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ, ಅದನ್ನು ಮಾಡೋದು ಮಲೈಷಿಯನ್ ಲಾ. ದ್ವೇಷದಿಂದ ಮಾಡೋದು ಮಲೈಷಿಯನ್ ಫ್ಯಾಕ್ಟ್. ಅವೆರಡರ ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ದೆನ್ ನೋಡಿ, these two sentences are very, very important. Very important to understand the concept of tort. A wrongful act does not become lawful if it is done for good motive. ನೋಡಿ, ಒಂದು ತಪ್ಪು ಕೆಲಸವನ್ನ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದರೆ, ತಪ್ಪು ಕೆಲಸ ಅಥವಾ ಅಪಕೃತ್ಯ, ಇದಕ್ಕೆ ನಾವೇನು ಹೇಳ್ಬೋದು? ಅಪಕೃತ್ಯ. ಅಪಕೃತ್ಯದ ಉದ್ದೇಶ ಒಳ್ಳೆಯ ಉದ್ದೇಶ, ಒಳ್ಳೆಯ ಉದ್ದೇಶ. ಆದರೂ ಅದು ತಪ್ಪೆ, ಆದರೂ ಅದು ಅಪಕೃತ್ಯವೇ. ನೀವು ಒಂದು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಅಪಕೃತ್ಯವನ್ನು ಮಾಡಿದರೆ ಅದಕ್ಕೆ ನೀವು ಪರಿಹಾರ ಕೊಡಲೇಬೇಕು. ತಪ್ಪು ಕೆಲಸವನ್ನು ಮಾಡಿದರೆ ಅಥವಾ ಕಾನೂನು ಬಾಹಿರ ಕೆಲಸವನ್ನು ಮಾಡಿದರೆ, ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಮಾಡಿದಂತಹ ಕಾನೂನು ಬಾಹಿರ ಕೆಲಸ ಅದು ತಪ್ಪು, ಅದನ್ನು ಒಪ್ಪೋದಿಲ್ಲ. ಆಮೇಲೆ ನೋಡಿ, ಎ ಲಾಫುಲ್ ಆಕ್ಟ್ ಡಸ್ ನಾಟ್ ಬಿಕಮ್ ರಾಂಗ್ಫುಲ್ ಬಿಕಾಸ್ ಇಟ್ ವಾಸ್ ಕಮಿಟೆಡ್ ವಿತ್ ಎವಿಲ್ ಮೋಟಿವ್. ನೋಡಿ, ನೀವೊಂದು ಕಾನೂನಾತ್ಮಕ ಕೆಲಸವನ್ನು ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಕಾನೂನು ಬಾಹಿರ ಅಲ್ಲ, ಒಳ್ಳೆಯ ಕೆಲಸವನ್ನು ಮಾಡ್ತೀರಿ, ಕಾನೂನಿಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತೀರಿ. ಆದರೆ ನಿಮ್ಮ ಉದ್ದೇಶ ತಪ್ಪಿತ್ತು ಅಂದರೆ ಅದಕ್ಕೇನು ಡ್ಯಾಮೇಜ್ ಇಲ್ಲ. ನೀವು ತಪ್ಪು ಉದ್ದೇಶದಿಂದ ಮಾಡ್ಬೋದು, ತಪ್ಪು ಉದ್ದೇಶದಿಂದ ಏನು ಮಾಡ್ಬೋದು? ನೀವು ಕಾನೂನಾತ್ಮಕ ಕೆಲಸಗಳನ್ನು ಮಾಡ್ಬೋದು. ಆವಾಗ ನಿಮಗೇನು ಪರಿಹಾರ ಕೇಳುವುದಿಲ್ಲ ಯಾರು ಅನ್ನೋದನ್ನು ಇಲ್ಲಿ ಒಂದೆರಡು ಕೇಸ್ಗಳನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಒಂದನೇ ಕೇಸ್ ಏನಂತಂದರೆ, ಸೌತ್ ವೇಲ್ಸ್ ಮೈನರ್ಸ್ ಫೆಡರೇಷನ್ ವರ್ಸಸ್ ಗ್ಲಾಮರ್ಗಾನ್ ಕೋಲ್ ಕಂಪನಿ ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಯೂನಿಯನ್ನು ಏನು ಮಾಡುತ್ತೆ, ಪ್ರೊಡಕ್ಷನ್ ಹೆಚ್ಚು ಮಾಡಿದರೆ ಡಿಮಾಂಡ್ ಕಮ್ಮಿ ಆಗುತ್ತೆ, ಡಿಮಾಂಡ್ ಕಮ್ಮಿ ಆದರೆ ರೇಟ್ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಯೂನಿಯನ್ನು ತನ್ನ ಕೆಲಸಗಾರರಿಗೆ ಎಲ್ಲರಿಗೂ ಒಟ್ಟಿಗೆ ರಜೆ ಹಾಕಕ್ಕೆ ಹೇಳುತ್ತೆ, ಎಲ್ಲರಿಗೂ ಒಟ್ಟಿಗೆ ರಜೆ ಹಾಕಕ್ಕೆ ಹೇಳುತ್ತೆ. ಇಲ್ಲಿ ಇವ್ರ ಉದ್ದೇಶ ಸರಿಯಾಗಿದೆ, ಯಾಕಂದರೆ ಫ್ಯಾಕ್ಟ್ರಿಗೆ ಹೆಚ್ಚು ರೇಟ್ ಬರಬೇಕು, ಡಿಮಾಂಡ್ ಬರಬೇಕು ಅಂತ ಮಾಡಿದ್ದಾರೆ. ಆದರೆ ಎಲ್ಲರಿಗೂ ಒಟ್ಟು ರಜೆ ಹಾಕಂತ ಹೇಳಿದ್ದಿದೆಯಲ್ಲ, ಆ ಕ್ರಿಯೆ ಇದೆಯಲ್ಲ, ಅದು ಕಾನೂನಾತ್ಮಕವಲ್ಲ, ಅದು ಕಾನೂನು ಬಾಹಿರ ಕ್ರಿಯೆ. ಕಾನೂನು ಬಾಹಿರವಾದ ಕ್ರಿಯೆ ಆದರೂ ಕೂಡ ಉದ್ದೇಶ ಒಳ್ಳೆಯದಿತ್ತು. ಬಟ್ ಇಟ್ ಈಸ್ ಎ ಟಾರ್ಟ್. ನೋಡಿ, ಇದು ಅಪಕೃತ್ಯ. ಇಲ್ಲಿ ಕೆಲಸ ಕಾನೂನು ಬಾಹಿರ, ಉದ್ದೇಶ ಒಳ್ಳೆಯದು, ಆದರೆ ಅದು ಅಪಕೃತ್ಯ. ಇಲ್ಲಿ ನೋಡಿ ಇನ್ನೊಂದು, ಬ್ರಾಡ್ಫೋರ್ಡ್ ಕಾರ್ಪೊರೇಷನ್ ವರ್ಸಸ್ ಪಿಕಲ್ಸ್ ಅಂತಕ್ಕಂಥ ಪ್ರಕರಣ. ಇಲ್ಲಿ ಈ ಪಿಕಲ್ಸ್ ಅಂತಕ್ಕಂಥವನ್ನ ಜಾಮೀನಿನ ಪಕ್ಕದಲ್ಲಿ ಏನಾಗಿರುತ್ತೆ ಅಂದರೆ, ಈ ಕಂಪನಿಯ ಜಾಮೀನು ಇರುತ್ತೆ, ಈ ಕಂಪನಿಯ ಏನು ಹೇಳ್ತೀವಿ ನಾವು, ಪ್ರಾಪರ್ಟಿ ಇರುತ್ತೆ. ಇವನಿಗೆ ಏನಾಗಬೇಕಾಗಿರುತ್ತೆ, ಕಂಪನಿಯವರು ಇವನು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅದು ಅವನ ಉದ್ದೇಶ, ಅದು ಒಂದು ಉದ್ದೇಶ ಕೆಟ್ಟು. ಅದಕ್ಕೇನು, ಕಂಪ್ನಿಯವ್ರ ಮೇಲೆ ಕಂಪಲ್ಷನ್ ತರಬೇಕು, ಉಡಾಫೆ ಮಾಡಬೇಕು ಇವನು ಏನಾದ್ರು ಮಾಡಿ. ಆದರೆ ಅವನು ಲಾಫುಲ್ ಅಂದರೆ ಕಾನೂನಾತ್ಮಕ ಉಡಾಫೆ ಏನು ಮಾಡ್ತಾನೆ, ಅವನು ಕಾನೂನಾತ್ಮಕ ಉಡಾಫೆಯನ್ನು ಏನು ಮಾಡ್ತಾನೆ, ತನ್ನ ಹೊಲದಲ್ಲಿ ಎಲ್ಲಿ ಬೇಕಲ್ಲಿ ಗುಂಡಿಗಳನ್ನು ತೋಡ್ತಾನೆ. ಆ ತೋಡದಂಥ ಗುಂಡಿಯಲ್ಲಿ ನೀರು ತುಂಬಿಕೊಂಡು ಬಂದಾಗ ಆ ನೀರು ಎಲ್ಲ ಅಲ್ಲಿಂದ ಏನಾಗುತ್ತೆ, ಈ ಕಂಪ್ನಿಯ ಹೊಲಗಳಿಗೆ ಹೋಗಿ ಅವ್ರ ಹೊಲದ ಮಣ್ಣನ್ನೆಲ್ಲ ಹಾಳು ಮಾಡುತ್ತೆ. ನೋಡಿ, ಹಿಯರ್ ದ ಆಕ್ಟ್ ಆಫ್ ಪಿಕಲ್ ಈಸ್ ಲಾಫುಲ್. ಪಿಕಲ್ ಡಿಗ್ಡ್ ಹೋಲ್ಸ್ ಇನ್ ಹಿಸ್ ಲ್ಯಾಂಡ್ ವಿತ್ ಎವಿಲ್ ಮೋಟಿವ್. ಆದ್ರೆ ಅವನ ಉದ್ದೇಶ ಏನು, ಕೆಟ್ಟ ಉದ್ದೇಶ, ದುರುದ್ದೇಶ. ದ್ಯಾಟ್ ದ ಪ್ಲೇಂಟಿಫ್ಸ್ ಪರ್ಚೇಸಸ್ ಹಿಸ್ ಲ್ಯಾಂಡ್. ಹೀಸ್ digging action was lawful. His digging action was lawful. But what happens? Plaintiff's land gets spoiled. ಆದಾಗ್ಯೂ ಇದು ಅಪರಾಧ ಅಲ್ಲ. ಎ ಲಾಫುಲ್ ಆಕ್ಟ್ ವಿತ್ ಬ್ಯಾಡ್ ಮೋಟಿವ್ ಈಸ್ ನಾಟ್ ಟಾರ್ಟ್. Okay, a wrongful act with good motive. A wrongful act with good motive is tort. Nodi, a lawful act with evil motive
ಈಸ್ ನಾಟ್ ಎ ಟಾರ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ತಪ್ಪಾದ ಕ್ರಿಯೆಯನ್ನು ಉತ್ತಮ ಉದ್ದೇಶದಿಂದ ಮಾಡಿದರೂ ಅದು ಕಾನೂನಾತ್ಮಕವಾಗಲಾರದು. ಒಬ್ಬನ ದುಷ್ಟ ಉದ್ದೇಶದಿಂದ ಕಾನೂನಾತ್ಮಕವಾಗಿ ಮಾಡಿದ ಕೃತ್ಯವು ಟಾರ್ಟ್ ಆಗುವುದಿಲ್ಲ. ನೋಡಿ, ಎರಡನೇದು, ಒಬ್ಬ ದುಷ್ಟ ಉದ್ದೇಶದಿಂದ ಕಾನೂನಾತ್ಮಕವಾಗಿ ಮಾಡಿದಾನೆ. ಇಲ್ಲಿ ಇದಕ್ಕೆ ಹೆಸರು ಇದು ಬ್ರಾಡ್ಫೋರ್ಡ್ ಕೇಸ್. ಬ್ರಾಡ್ಫೋರ್ಡ್ ಅಲ್ಲಿ ಏನು, ಅವನು ಇವ್ರಿಗೆ ಕಂಪನಿಗೆ ತೊಂದರೆ ಮಾಡೋಕ್ಕೋಸ್ಕರ ಪಿಕಲ್ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡ್ತಾನೆ, ಬಟ್ ಇಟ್ ಈಸ್ ಲಾಫುಲ್. ಅವ್ನು ಮಾಡುವಂಥದ್ದು ಕೆಲಸ ಹೆಂಗಿರ್ತದೆ ಅಂತಂದ್ರೆ ಕಾನೂನಾತ್ಮಕವಾಗಿರುತ್ತೆ. ಇಲ್ಲೇನಾಗುತ್ತೆ, ಯೂನಿಯನ್ ಸಂಘಟನೆ ಏನು ಮಾಡುತ್ತೆ, ಯೂನಿಯನ್ನು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕಾನೂನು ಬಾಹಿರ ಕೆಲಸ ಮಾಡುತ್ತೆ, ಆವಾಗ ಅದು ಟಾರ್ಟ್ ಆಗುತ್ತೆ. ಇನ್ ಫಸ್ಟ್ ಕೇಸ್ ದಿಸ್ ಈಸ್ ಟಾರ್ಟ್, ಹಿಯರ್ ದಿಸ್ ಈಸ್ ನಾಟ್, ನೋ ಟಾರ್ಟ್. ನೋಡಿ, ದಿಸ್ ಲಾಜಿಕ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವೆರಿ ಬ್ಯೂಟಿಫುಲಿ. ಇದು ನಮಗೆ ಗೊತ್ತಿರಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಏನಾಗುತ್ತೆ ಅಂತಂದ್ರೆ, ಈ ಮಲೈಸ್ ಅಂತಕ್ಕಂಥದ್ದಕ್ಕೆ ಕೆಲವೊಂದು ಎಕ್ಸೆಪ್ಷನ್ನು ಇದಾವೆ. ಏನು ದುರುದ್ದೇಶ ಅಂತೀವಿ ಅವಕ್ಕೆ ಎಕ್ಸೆಪ್ಷನ್ನು ಇದಾವೆ. ವೆನ್ ದ ಆಕ್ಟ್ ಕಮಿಟೆಡ್ ಈಸ್ ಲಾಫುಲ್, ದ ರಾಂಗ್ಫುಲ್ ಇಂಟೆನ್ಷನ್ಸ್ ಆಫ್ ದ tort features are looked into. Malice is an essential element in tort of deceit, conspiracy, malicious prosecution. Here the presence of malice has to be proved. Good motive becomes relevant in defense of defamation. When personal discomfort is caused to a person, the motive behind it is seen. If ill motive amounts to torts, motive of dependent is considered before deciding the quantum of damages. Good motive, no damages or less damages. Then bad motive, more damages. ನೋಡಿ, ಕಾನೂನಾತ್ಮಕ ಕೃತ್ಯದಲ್ಲಿ ತಪ್ಪುದಾರನ ದುರುದ್ದೇಶವನ್ನು ನಾವೇನು ಮಾಡ್ತೀವಿ, ಇದು ನಾನು ಹೇಳ್ತಿರೋದು ಎಕ್ಸೆಪ್ಷನ್ಸ್ ವಿಷಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆ ದುರುದ್ದೇಶವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಉದಾಹರಣೆ ಏನಂತಂದ್ರೆ, ಈ ದುರುದ್ದೇಶ ಎಷ್ಟು ದುರುದ್ದೇಶ ಇದೆ ಅಂತಕ್ಕಂಥದ್ದು. ಆಮೇಲೆ ದುರುದ್ದೇಶ ಟಾರ್ಟ್ನ ಅಂಶವಾಗಿರುವಾಗ ಕೆಲವೊಂದು ಸಂದರ್ಭವಾಗಿ ಡಿಫೆಮೇಷನ್ನು, ಕಾನ್ಸ್ಪಿರಸಿ, ಇಂಥ ಪ್ರಕರಣದಲ್ಲಿ ನಾವೇನು ಮಾಡ್ತೀವಿ, ಬ್ಯಾಡ್ ಮೋಟಿವನ್ನು ನೋಡ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಮಾನಹಾನಿ ನಿರೋಧದಲ್ಲಿ ಸತ್ಕಾರಣ, ತರ್ಕಸಮ್ಮತವಾದ ಅಭಿಪ್ರಾಯದಲ್ಲಿ ನೋಡಿ, ಮಾನಹಾನಿ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ, ಇಫ್ ಇಟ್ ಇಸ್ ಎ ಫೇರ್ ಕ್ರಿಟಿಸಿಸಮ್ ಅಂತೀವಿ ನಾವು, ಕ್ರಿಟಿಸಿಸಮ್ ಟೀಕೆ ತರ್ಕಬದ್ಧವಾಗಿದ್ದ ಸಂದರ್ಭದಲ್ಲಿ ನಾವು ಅದನ್ನು ಮಲೈಸ್ ಅಂತ ಹೇಳಕ್ಕಾಗಲ್ಲ. ವೈಯಕ್ತಿಕ ತೊಂದರೆ, ದುರುದ್ದೇಶದಿಂದ ತೊಂದರೆ ಕೊಟ್ಟಿದ್ದರೆ ಅದು ಟಾರ್ಟ್ ಆಗ್ತದೆ. ಅದರಲ್ಲಿ ಪನಿಷ್ಮೆಂಟ್ ಏನು ಅಂತಂದ್ರೆ, ಇಲ್ಲಿ ದುರುದ್ದೇಶ ಹೆಚ್ಚಿದ್ರೆ ಪನಿಷ್ಮೆಂಟ್ ಜಾಸ್ತಿ, ದುರುದ್ದೇಶ ಕಮ್ಮಿ ಇದ್ರೆ ಪನಿಷ್ಮೆಂಟ್ ಕಮ್ಮಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಲೀಗಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಒಂದು ಇಂಟೆನ್ಷನ್, ಇನ್ನೊಂದಕ್ಕೆ ಏನು ಹೇಳ್ಬೋದು ನಾವು, ನಿರ್ಲಕ್ಷ್ಯ. ನೋಡಿ, ಇಂಟೆನ್ಷನ್ ಅಂದ್ರೆ ಉದ್ದೇಶ, ಆಮೇಲೆ ನಿರ್ಲಕ್ಷ್ಯ. ಉದ್ದೇಶಕ್ಕೂ ನಿರ್ಲಕ್ಷ್ಯಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ ನಾವು ನೋಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಡಿಸೈರ್ ಟು ಸಮ್ ರಿಸಲ್ಟ್, ಉದ್ದೇಶದಲ್ಲಿ ಏನಾಗಿರುತ್ತೆ, ನಮಗೆ ಹೆಂಗಿರುತ್ತೆ, ನಾನು ಏನೋ ಮಾಡ್ತೀನಿ ಅಂದ್ರೆ ಅದರಿಂದ ಏನೋ ಆಗಬೇಕು, ಅದು ಉದ್ದೇಶ. ರಿಸಲ್ಟ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ರಿಸಲ್ಟ್. ನಾನು ಇವತ್ತು ಪಾಠ ಮಾಡ್ತೀನಿ ಅಂದರೆ ನಿಮ್ಗೆ ಉಪಯೋಗ ಆಗಬೇಕು. ದಿಸ್ ಈಸ್ ಮೈ ಇಂಟೆನ್ಷನ್. ಆದರೆ ನಾನು ಇವತ್ತು ನಿಮ್ಗೆ ಪಾಠ ಮಾಡ್ತೀನಿ ಅಂಥೇಳಿ ನಾನು ಏನೂ ಪ್ರಯತ್ನ ಮಾಡಲಿಲ್ಲ ಅಂದರೆ ಇಟ್ ಈಸ್ ಮೈ ನೆಗ್ಲಿಜೆನ್ಸ್, ಅದು ನನ್ನ ನಿರ್ಲಕ್ಷ್ಯ. ಇದು ಉದ್ದೇಶ, ಇದು ನಿರ್ಲಕ್ಷ್ಯ. ನೋಡಿ, ನೆಗ್ಲಿಜೆನ್ಸಲ್ಲಿ ಏನಿರುತ್ತೆ ಅಂದರೆ, ಇಟ್ ಈಸ್ ಎ ಬ್ರೀಚ್ ಆಫ್ ಲೀಗಲ್ ಡ್ಯೂಟಿ. ನೋಡಿ, ಇಟ್ ಈಸ್ ಎ ಬ್ರೀಚ್ ಆಫ್ ಲೀಗಲ್ ಡ್ಯೂಟಿ. ಕಾನೂನಾತ್ಮಕವಾಗಿ ಮಾಡಬೇಕಾದಂತಹ ಕೆಲಸವನ್ನು ಮಾಡದೇ ಇರೋದಕ್ಕೆ ನಾವೇನಂತೀವಿ, ನಿರ್ಲಕ್ಷ್ಯ ಅಂತೀವಿ. ಆದರೆ ಇಂಟೆನ್ಷನ್ ಅಂತಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತೀವಿ, ಯಾಕೆ ಆ ಕೆಲಸವನ್ನು ಮಾಡ್ತೀವಿ ಅಂತಂದರೆ, ನಾವು ಅದಕ್ಕೊಂದು ರಿಸಲ್ಟನ್ನು ಕಾಯ್ತಾ ಇರ್ತೀವಿ, ಒಂದು ಪರಿಣಾಮವನ್ನು ಕಾಯ್ತಾ ಇರ್ತೀವಿ. ಅದು ಇಂಟೆನ್ಷನ್, ಉದ್ದೇಶ ಇಟ್ಕೊಂಡು ಮಾಡುವಂತಹ ಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಇಂಟೆನ್ಷನ್ ಅಥವಾ ಉದ್ದೇಶ ಅಂತ ಹೇಳ್ತೀವಲ್ಲ, ಅದ್ರಾಗ ನಾವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಉದ್ದೇಶ ಕೆಟ್ಟದಾಗಿರ್ಬೋದು, ಉದ್ದೇಶ ಒಳ್ಳೆಯದಾಗಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನೆಗ್ಲಿಜೆನ್ಸು ಮತ್ತು ಉದ್ದೇಶಕ್ಕೆ ವ್ಯತ್ಯಾಸ ಇರಬೇಕು. ನೆಗ್ಲಿಜೆನ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾಗಿ ಮಾಡಬೇಕಾದಂತಹ ಕೆಲಸವನ್ನು ಮಾಡದೇ ಇರುವಂಥದ್ದನ್ನು ನಾವೇನು ಮಾಡ್ತೀವಿ, ನೆಗ್ಲಿಜೆನ್ಸ್ ಅಂತ ಹೇಳಿ ಇಲ್ಲಿ ಹೇಳ್ತೀವಿ. ಫೇಲ್ಯೂರ್ ಟು ಎಕ್ಸಸೈಸ್
ಡ್ಯೂ ಕೇರ್. ನೋಡಿ, ಯಾವಾಗ ನಾವು ನಿರ್ಲಕ್ಷ್ಯ ಅಂತೀವಿ ಅಂದರೆ, ಒಬ್ಬ ಬುದ್ಧಿವಂತ ವ್ಯಕ್ತಿ ಏನು ಯೋಚನೆ ಮಾಡ್ತಾನೋ ಅವನ ಯೋಚನೆಯ ಆಧಾರವನ್ನಿಟ್ಕೊಂಡು ನಿರ್ಲಕ್ಷ್ಯವನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ನಿರ್ಲಕ್ಷ್ಯ ಹೌದು ಅಲ್ಲ ಅಂತ ಹೇಳಲಿಕ್ಕೆ ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಈ ಯೋಚನೆ ಇದೆಯಲ್ಲ ಅದಕ್ಕಿಂತ ಅವನು ಏನು ನಿರ್ಲಕ್ಷ್ಯವನ್ನು ಹೊಂದಿದ್ದ ಅಂದ್ರೆ ಅದಕ್ಕೆ ನಿರ್ಲಕ್ಷ್ಯ ಅಂತೀವಿ. ಎಲ್ಲದಕ್ಕೂ ನಿರ್ಲಕ್ಷ್ಯ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಎ ಕಂಪ್ಯಾರಿಟಿವ್ ಟರ್ಮ್. ಆಮೇಲೆ ಉದ್ದೇಶ ಅನ್ನೋದನ್ನು ಹೇಳಿದ್ದೀನಿ. ಇವೆರಡರ ಮಧ್ಯೆ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ದೆನ್ ಯು ಶುಡ್ ನೋ ಮೋಟಿವ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ರೆ ಮೋಟಿವ್ ಆ್ಯಂಡ್ ಇಂಟೆನ್ಷನ್ ಅದರ ವ್ಯತ್ಯಾಸನೂ ಗೊತ್ತಿರಬೇಕು. ಇದಕ್ಕೆ ಈ ಎಕ್ಸಾಂಪಲ್ ಭಾಳ ನನಗೆ ಸೂಕ್ತ ಅನಿಸ್ತು. ಮೋಟಿವ್ ಮತ್ತು ಇಂಟೆನ್ಷನ್ ಡಿಫ್ರೆನ್ಸ್ ಅನ್ನು ಹೇಳಬೇಕಾದ್ರೆ ಇಲ್ಲಿ ನೋಡಿ, ಎ ಪಾಯ್ಸನ್ಸ್ ಬಿ. ಎ ಬಿಗೆ ವಿಷ ಹಾಕ್ತಾನೆ. ಎ ಬಿಗೆ ವಿಷ ಹಾಕ್ತಾನೆ. ಎ ಬಿಗೆ ವಿಷ ಹಾಕ್ತಾನಂದ್ರೆ ಅವನ ಉದ್ದೇಶ ಏನಿರುತ್ತೆ, ಅವನು ಸಾಯಿಸೋಕ್ಕಿರುತ್ತೆ. ಅವನ ಉದ್ದೇಶ ಏನಿರುತ್ತೆ, ಅವನು ಸಾಯಿಸೋದು ಅವನ ಉದ್ದೇಶ. ಬಿಕಾಸ್ ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಸಮ್ ರಿಸಲ್ಟ್. ಇದು ಉದ್ದೇಶ, ಇದು ಉದ್ದೇಶ. ನೋಡಿ, ಯಾಕೆ ಅವನು ಸಾಯಿಸ್ಬೇಕು, ಅವನ ಆಸ್ತಿ ಲಪಟಾಯಿಸ್ಬೇಕು. ಇದು ಅವನ ಪ್ರೇರಣೆ. ನೋಡಿ, ಅವನ ಆಸ್ತಿ ಲಪಟಾಯಿಸೋಕ್ಕೋಸ್ಕರ ಕಾರಣ ಅದು ಉದ್ದೇಶ. ನೋಡಿ, ಉದ್ದೇಶಕ್ಕೂ ಮತ್ತು ಪ್ರೇರಣೆಗೂ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಪ್ರೇರಣೆ ಅನ್ನೋದಕ್ಕಿಂತ ದುರುದ್ದೇಶ ಅಂತ ಹೇಳ್ಬೋದು ನಾವು. ಅದಕ್ಕೆ ನಾವು ದುರುದ್ದೇಶ ಅಂತಕ್ಕಂಥ ಶಬ್ದ ಯೂಸ್ ಮಾಡ್ತೀವಿ. ಅದು ಆ್ಯಕ್ಚುಲಿ ಅದು ಪ್ರೇರಣೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ನೋಡಿ, ಪ್ರೇರಣೆ ಮತ್ತು ಉದ್ದೇಶದ ವ್ಯತ್ಯಾಸ. ಸೊ ಮೋಟಿವ್ ಅಂದರೆ ನಾವು ಪ್ರೇರಣೆ ಅಂತಲೇ ತಗೋಬೇಕು. ಮೋಟಿವ್ ಅಂದ್ರೆ ಏನು, ಪ್ರೇರಣೆ. ಇಲ್ಲಿ ಮೋಟಿವ್ ಅಂದರೆ ಕೆಟ್ಟ ಪ್ರೇರಣೆ ಅಂತ. ಕೆಟ್ಟ ಪ್ರೇರಣೆ ಇಂಟೆನ್ಷನ್ನು ಮತ್ತು ಏನು ಮೋಟಿವ್ ಕೆಟ್ಟ ಪ್ರೇರಣೆ, ಇಂಟೆನ್ಷನ್ನು ಉದ್ದೇಶ. ನೋಡಿ, ಎ ಬಿಗೆ ವಿಷಯ ನೀಡುತ್ತಾನೆ, ಇದೆಲ್ಲ ಬರೆದೀನಿ. ಸಾಮಾನ್ಯವಾಗಿ ಪ್ರೇರಣೆ ಸಂಬಂಧಿಸವಾದ ಇದನ್ನೇ ತಗೋಬೋದು ನೀವು. ಇಲ್ಲಿ ಬ್ರಾಡ್ಫೋರ್ಡ್ ಕಾರ್ಪೊರೇಷನ್ ವರ್ಸಸ್ ಪ್ರಿಕಲ್ ಪ್ರಕರಣ ತಗೊಂಡ್ರೆ ನೋಡಿ, ಇಲ್ಲಿ ಇವನ ಪ್ರೇರಣೆ ಏನು, ಮೋಟಿವ್ ಏನು, ಕಂಪನಿ ಇವನ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು. ಕಂಪನಿ ಇವನ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು. ಅದಕ್ಕೆ ಇವೊಂದು ಉದ್ದೇಶ ಏನು, ಇವೇನು ಮಾಡ್ತಾನೆ, ದಿಗ್ ಮಾಡ್ತಾನೆ, ಗುಂಡಿಗಳನ್ನ ಹೊಡಿತಾನೆ, ಭೂಮಿ ಮೇಲೆ ಗುಂಡಿಗಳನ್ನ ಹೊಡಿತಾನೆ. ಅದರಲ್ಲಿ ನೀರು ನಿಂತ್ಕೊಳ್ಳೆ ನೀರೇನಾಗುತ್ತೆ, ಪಕ್ಕದ ಹೊಲಕ್ಕೆ ಹೋಗುತ್ತೆ. ಇದು ಉದ್ದೇಶ, ಇದು ಪ್ರೇರಣೆ. ಯಾಕಂದ್ರೆ ನನ್ನ ಹೊಲ ಅವನು ತಗೊಳ್ಳಿ ಅಂತೇಳಿ ಇದೆಲ್ಲ ಕೃತ್ಯ ಮಾಡ್ತಾನ ಅವನು. ನೆಕ್ಸ್ಟ್, ಇವೆಲ್ಲವು ಏನಾಗ್ತವೆ ಅಂತಂದ್ರೆ ಈ ಮಲೈಸಿಗೆ ಸಂಬಂಧಪಟ್ಟಂಥವು ಏನು ನಾವು ಮೋಟಿವ್ ಅಂತೀವಲ್ವಾ, ಮೋಟಿವ್ ಅಥವಾ ಮಲೈಸ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಮಲೀಷಿಯಸ್ ಪ್ರಾಸಿಕ್ಯೂಷನ್, ಮಲೀಷಿಯಸ್ ಅಬ್ಯೂಸ್ ಆಫ್ ಪ್ರೊಸೆಸ್, ಮಲೀಷಿಯಸ್ ಫಾಲ್ಸ್ಹುಡ್, ಡಿಫೇಮೇಷನ್, ನ್ಯೂಸೆನ್ಸ್, ಕಾನ್ಸ್ಪಿರಸಿ ಅಂತಕ್ಕಂಥವು. ಇವನ್ನ ನೀವೇನು ದುರುದ್ದೇಶದ ದಾವೆ, ಸುಮ್ಮನೆ ಯಾರ್ದೋ ಮೇಲೆ ಕೇಸ್ ಹಾಕೋದು. ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಸುಮಾರು 2 ವರ್ಷದಿಂದನೂ ಕೇಸ್ಗಳು ಹಾಕ್ತಾ ಇದ್ದಾರೆ. ಮಲೀಷಿಯಸ್ ಪ್ರಾಸಿಕ್ಯೂಷನ್, ದುರುದ್ದೇಶದಿಂದ ಪ್ರಕ್ರಿಯೆ ದುರುಪಯೋಗ, ಅಬ್ಯೂಸ್ ಆಫ್ ಪವರ್. ನೋಡಿ, ದುರುದ್ದೇಶದಿಂದ ನೀವೇನು ಮಾಡ್ಬೋದು, ನಿಮ್ಮ ಅಧಿಕಾರದ ದುರುಪಯೋಗವನ್ನು ಮಾಡ್ತಕ್ಕಂಥದ್ದು. ದೆನ್ ಸುಳ್ಳು ಹೇಳೋದು, ದುರುದ್ದೇಶದಿಂದ ಸುಳ್ಳು ಹೇಳೋದು. ಆಮೇಲೆ ಮಾನಹಾನಿ ಮಾಡೋದು, ಕಿರಿಕಿರಿ ಮಾಡೋದು, ಕುತಂತ್ರ ಮಾಡೋದು. ಇವೆಲ್ಲವೂ ಏನಾಗ್ತವೆ, ನಾವು ಮೋಟಿವ್ ಅಂತ ಏನು ಹೇಳ್ತೀವಲ್ವಾ, ಈ ಮೋಟಿವ್ನಲ್ಲಿ ಬರ್ತವೆ, ಪ್ರೇರಣೆಯಲ್ಲಿ ಬರ್ತವೆ. ಪ್ರೇರಣಾತ್ಮಕವಾಗಿ ಮಾಡ್ತಕ್ಕಂತಹ ಕ್ರಿಯೆಗಳಿವೆಲ್ಲ. ಓಕೆ, ದೆನ್ 2 ರೂಲ್ಸ್ ಕನ್ಸಿಡರ್ಸ್ ಫಾರ್ ಮೋಟಿವ್. ನೋಡು, ಈ ಪ್ರೇರಣೆಗೆ 2 ಕಾನೂನನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ನೋಡ್ತೀವಿ. ಈವನ್ ದೋ ಮೋಟಿವ್ ಮೇ ಬಿ ಗುಡ್, ಅದನ್ನೇ ಇನ್ನೊಂದ್ಸಲ ರಿಪಿಟೇಷನ್ ಆಗ್ತಾ ಇದೆ, ಮೋಟಿವ್ ಮೇ ಬಿ ಗುಡ್, ರಾಂಗ್ಫುಲ್ ಆ್ಯಕ್ಟ್ ಡು ನಾಟ್ ಬಿಕಮ್ ಲಾ. ನೋಡಿ, ನಿಮ್ಮ ಮೋಟಿವ್ ಏನು ಪ್ರೇರಣೆ ಇದೆಯಲ್ಲ, ಇದು ಒಳ್ಳೇದಿದ್ರೂ ಕೂಡ ತಪ್ಪು ಕೆಲಸ ಮಾಡಿದರೆ ಅದು ನಿಮ್ಗೇನಾಗುತ್ತೆ, ಏನು ಕಾನೂನು ಆಗಲ್ಲ. ಅದಕ್ಕೆ ಉದಾಹರಣೆ ಅಂತಂದರೆ ಸೌತ್ ವೇಲ್ಸ್ ಮೈನರ್ಸ್ ಅಸೋಸಿಯೇಷನ್, ಅದನ್ನೇ ಬ್ಯಾಡ್ ಮೋಟಿವ್ ಅಂದರೆ ಬ್ರಾಡ್ಫೋರ್ಡ್ ವರ್ಸಸ್ ಪಿಕಲ್, ಸೇಮ್ ಥಿಂಗ್ ಈಸ್ ರಿಪೀಟೆಡ್ ಹಿಯರ್. ಈ ರೀತಿಯಾದಂತಹ ಆ್ಯಕ್ಟ್ಗಳಿಗೆ ಈ ಹೆಸರನ್ನು ಹೇಳ್ತಾರೆ ಮಾಲ್ಫೀಸನ್ಸ್ ಅಂದರೆ ತಪ್ಪು ಕೆಲಸ, ಅಪಕೃತ್ಯ. ದೆನ್ ಮಿಸ್ಫೀಸನ್ಸ್ ಅಂದರೆ ಲಾಫುಲ್ ನೀವೇನು ಮಾಡೋದು, ಸರಿ ಮಾಡೋ ಹಾಗಿಲ್ಲ. ಲಾಫುಲ್ ಆ್ಯಕ್ಟ್ ನಾಟ್ ಡೂಯಿಂಗ್, ಇಂಪ್ರಾಪರ್ ಡೂಯಿಂಗ್ ಆಫ್ ಲಾಫುಲ್ ಆ್ಯಕ್ಟ್.
ಕಾನೂನಾತ್ಮಕ ಪ್ರಕ್ರಿಯೆಯನ್ನು ತಪ್ಪು ಮಾಡೋದು. ಒಬ್ಬ ಟಿ ಸಿ ಏನು ಮಾಡ್ತಾನೆ, ಟಿಕೆಟ್ ತೊಗೊಂಡಿಲ್ಲ ಅಂಥೇಳಿ ಒಬ್ಬ ಪ್ಯಾಸೆಂಜರ್ನ ಟ್ರೈನಿಂದ ಕೆಳಗೆ ತಳ್ತಾನೆ. ಟಿ ಸಿ ಅವನು ಟಿಕೆಟ್ ತೊಗೊಂಡಿಲ್ಲ ಅನ್ನೋದು ತಪ್ಪು, ರೈಟ್? ದಟ್ ಈಸ್ ಹೀಸ್ ಆ್ಯಕ್ಷನ್ ಈಸ್ ಲಾಫುಲ್. ಬಟ್ ವಾಟ್ ಹಿ ಶುಡ್ ಡೂ, ಹಿ ಶುಡ್ ಪುಟ್ ಫೈನ್. ಹಿ ಶುಡ್ ಪುಟ್ ಫೈನ್ ಆರ್ ಟೇಕ್ ಹಿಮ್ ಟು ಪೊಲೀಸ್ ಸ್ಟೇಷನ್. ಬಟ್ ಅವನು ಟ್ರೈನಿಂದ ಕೆಳಗೆ ತಳ್ಳೋದಿದೆಯಲ್ಲ, ದಟ್ ಈಸ್ ಇಂಪ್ರಾಪರ್ ಡೂಯಿಂಗ್ ಆಫ್ ಲಾಫುಲ್ ಆ್ಯಕ್ಟ್ ಅನ್ನೋದನ್ನು ನಾವೆಲ್ಲಿ ತಿಳ್ಕೊಬೋದು. ದೆನ್ ವಾಟ್ ಈಸ್ ನಾನ್ ಫಿಸನ್ಸ್? ನಾಟ್ ಡೂಯಿಂಗ್ ದ ಆ್ಯಕ್ಟ್ ಇಟ್ ಸೆಲ್ಫ್, ಅದು ನೆಗ್ಲಿಜೆನ್ಸ್. ನಾವು ಡ್ಯೂಟಿಫುಲ್ ಆ್ಯಕ್ಟ್ನ ಮಾಡೋದನ್ನೇ ಇಲ್ಲ, ಅದಕ್ಕೆ ನಾವೇನಂತೀವಿ ನೆಗ್ಲಿಜೆನ್ಸ್ ಅಥವಾ ನಾನ್ ಫಿಸನ್ಸ್ ಅಂದ್ರೆ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಉದ್ದೇಶವು ಉತ್ತಮವಾಗಿದ್ದರೂ ತಪ್ಪು ಕಾರ್ಯವು ಕಾನೂನಾತ್ಮಕವಾಗಿರುವುದಿಲ್ಲ. ದೋಷಪೂರಿತ ಉದ್ದೇಶವು ಕಾನೂನಾತ್ಮಕ ಕ್ರಿಯೆಯನ್ನು ಟಾರ್ಟ್ ಮಾಡುವುದಿಲ್ಲ. ನೋಡಿ, ನೀವು ತಪ್ಪು ಕೆಲಸನೇ ಮಾಡಿ, ಆದರೆ ಅದು ಕಾನೂನಾತ್ಮಕ ಇದ್ದರೆ ಅದು ತಪ್ಪಾಗಲ್ಲ, ಅಪಕೃತ್ಯ ಆಗಲ್ಲ. ಆದರೆ ನೀವು ಉದ್ದೇಶ ಒಳ್ಳೇದಿಟ್ಕೊಳ್ಳಿ, ಆದರೆ ನೀವು ಅದನ್ನು ತಪ್ಪು ಕಾನೂನಾತ್ಮಕ ಕ್ರಿಯೆಯನ್ನು ಮಾಡಿದರೆ, ಇಫ್ ಯುವರ್ ಆ್ಯಕ್ಟ್ ಈಸ್ ಅನ್ಲಾಫುಲ್ ದೆನ್ ಇಟ್ ಈಸ್ ಎ ಟಾರ್ಟ್. ಅದಕ್ಕೆ ಇವೆರಡು ಕೇಸನ್ನು ನೀವು ಸೈಡ್ ಬೈ ಸೈಡ್ ಓದಬೇಕು. ಸೌತ್ ವೇಲ್ಸ್ ಮೈನರ್ಸ್ ಫೆಡರೇಷನ್ನು ಒಂದು, ಆಮೇಲೆ ಬ್ರಾಡ್ಫರ್ಡ್ ಕಾರ್ಪೊರೇಷನ್, ಒಟ್ಟೊಟ್ಟಿಗೆ ಓದಿದ್ರೆ ನಿಮ್ಗೆ ಅರ್ಥ ಆಗ್ತವೆ. ಮಾಲ್ ಫಿಸನ್ಸ್, ಮಿಸ್ ಫಿಸನ್ಸ್ ಹೇಳಿದ್ದೀನಿ ನಾನು ನಿಮ್ಗೆ. ಓಕೆ, ದೆನ್ ವಾಟ್ ಈಸ್ ಮೆಂಟ್ ಬೈ ಫಾಲ್ಟ್? ಫಾಲ್ಟ್ ಇನ್ ಟಾರ್ಟ್, ತಪ್ಪು ಅಂದ್ರೇನು? ನೋಡಿ, ಎಷ್ಟು ಶಬ್ದಗಳು ಎಲ್ಲ ನಾವು ಕನ್ನಡದಲ್ಲಿ ಎಲ್ಲದಕ್ಕೂ ಒಂದೇ ಅರ್ಥ ತಗೊಂಡಿರ್ತೀವಿ. ತಪ್ಪು, ಫಾಲ್ಟ್ ಮೀನ್ಸ್ ಇಂಟೆನ್ಷನಲ್ ಆ್ಯಕ್ಟ್ ಆಫ್ ಕಮಿಷನ್ ಆರ್ ಇಂಟೆನ್ಷನಲ್ ಆ್ಯಕ್ಟ್ ಆಫ್ ಒಮಿಷನ್. ನೋಡಿ, ಇಂಟೆನ್ಷನಲ್ ಆ್ಯಕ್ಟ್ ಆಫ್ ಕಮಿಷನ್, ಇಂಟೆನ್ಷನಲ್ ಆ್ಯಕ್ಟ್ ಆಫ್ ಒಮಿಷನ್. ಇದು ನೀವು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಎ ಪರ್ಸನ್ ಈಸ್ ಲಯಬಲ್ ಫಾರ್ ರಾಂಗ್ಫುಲ್ ಆ್ಯಕ್ಟ್, ರಾಂಗ್ಫುಲ್ ಆ್ಯಕ್ಟ್ ಆಕ್ಟೆಡ್ ಇಂಟೆನ್ಷನಲಿ ಡ್ಯೂ ಟು ಕಲ್ಪೇಬಲ್ ನೆಗ್ಲಿಜೆನ್ಸ್. ನೋಡಿ, ಅವನೇನು ಮಾಡ್ತಾನೆ, ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾನೆ. ಇನ್ನೊಂದು ಏನು ಮಾಡ್ತಾನೆ, ನಿರ್ಲಕ್ಷ್ಯ ಮಾಡ್ತಾನೆ. ನಿರ್ಲಕ್ಷ್ಯ ಮಾಡಿದರೆ ಅದು ಶಿಕ್ಷಾರ್ಹ ನಿರ್ಲಕ್ಷ್ಯ ಆಗಿರಬಾರ್ದು. ದೇರ್ಫೋರ್ ಫಾರ್ ದ ಅನ್ಇಂಟೆನ್ಷನಲ್ ಆಕ್ಟ್ಸ್ ಆರ್ ಆಕ್ಸಿಡೆಂಟ್ಸ್, ಇಂಜರೀಸ್, ಆಕ್ಸಿಡೆಂಟಲ್ ಇಂಜರೀಸ್, ಎ ಪರ್ಸನ್ ಈಸ್ ನಾಟ್ ಮೇಡ್ ಲಯಬಲ್. ನೆನ್ಪಿಟ್ಕೊಳ್ಳಿ, ದಟ್ ಈಸ್ ವೈ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್? ಇಂಟೆನ್ಷನ್. ನಿಮ್ಮ ಉದ್ದೇಶ ಅಂತಕ್ಕಂಥದ್ದೇನಿದೆಯಲ್ವಾ, ಉದ್ದೇಶ ಅದಾಗಿರಲಿಲ್ಲ ಅಂತ ಇಟ್ಕೊಳ್ಳಿ. ಉದ್ದೇಶ ಏನಾಗಿರಬಾರ್ದು? ಕೆಟ್ಟ ಉದ್ದೇಶ ಆಗಿರಬಾರ್ದು, ಕೆಟ್ಟದ್ದು ಇರಬಾರ್ದು. ಕೆಟ್ಟದ್ದು ಇಲ್ಲದೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಪರಿಹಾರಕ್ಕೆ ಕೇಸ್ ಆಗೋದಿಲ್ಲ, ನಿಮ್ಮ ಮೇಲೆ ಪರಿಹಾರ ಬೀಳೋದಿಲ್ಲ. ಅಂದರೆ ರಾಂಗ್ಫುಲ್ ಅಂದರೆ ಆಕ್ಸಿಡೆಂಟ್ಗಳಾಗ್ತವೆ. ನೀವೆಲ್ಲ ಕಾಳಜಿ ತೊಗೊಂಡಿರ್ತೀರಿ, ಆದರೂ ಆಕ್ಸಿಡೆಂಟ್ ಆಗ್ತವೆ. ಅಂಥ ಸಂದರ್ಭದಲ್ಲಿ ಪರಿಹಾರ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಚ್ಛೆಯುಳ್ಳ ಕೃತ್ಯ ಅಥವಾ ಇಚ್ಛೆಯುಳ್ಳ ನಿರ್ಲಕ್ಷ್ಯ, ವ್ಯಕ್ತಿ ಈ ಸಂದರ್ಭದಲ್ಲಿ ಹೊಣೆಗಾರನಾಗುತ್ತಾನೆ. ಇಚ್ಛೆಯುಳ್ಳ ಕೃತ್ಯ ಉದ್ದೇಶಪೂರ್ವಕವಾಗಿದ್ದರೆ, ನಿರ್ಲಕ್ಷ್ಯ ಕಾನೂನಾತ್ಮಕ ಕರ್ತವ್ಯವನ್ನು ಪಾಲಿಸಲು ವಿಫಲವಾಗಿದ್ದರೆ ಅಂದರೆ ಅದಕ್ಕೆ ನಾವು ನಿರ್ಲಕ್ಷ್ಯ ಅಂತೇಳಿ. ಇಚ್ಛೆಯುಳ್ಳ ಕೃತ್ಯ ಅಂದರೆ ಕೃತ್ಯ ಉದ್ದೇಶಪೂರ್ವಕವಾಗಿರಬೇಕು. ಕೃತ್ಯ ಮಾಡಿರ್ತೀರಿ, ನೀವು ಕೃತ್ಯ ಮಾಡಿರ್ತೀರಿ. ಸಿ ಆಕ್ಸಿಡೆಂಟ್, ಅಪಘಾತ. ಅಪಘಾತ ಅಪಘಾತ ಒಂದು ಕ್ರಿಯೆ, ಒಂದು ಕ್ರಿಯೆ. ಆದರೆ ಉದ್ದೇಶಪೂರ್ವಕವಾಗಿ ಮಾಡಿರ್ತೀವಿ. ನೀವು ಇಚ್ಛೆಯುಳ್ಳವರಾಗಿ ಮಾಡಿರ್ತೀರಾ? ಇಲ್ಲ. ಇಚ್ಛೆಯುಳ್ಳವರಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ನೀವು ಡ್ಯಾಮೇಜ್ ಕೊಡಬೇಕಾಗತ್ತೆ. ಇಲ್ಲಿ ಆಕ್ಸಿಡೆಂಟು ಕೂಡ ಒಂದು ಕೃತ್ಯ, ಆದರೆ ಅದು ಇಚ್ಛೆಯುಳ್ಳ ಕೃತ್ಯವಲ್ಲ, ಅದು ಇಚ್ಛೆಯುಳ್ಳ ಕೃತ್ಯವಲ್ಲ. ದೆನ್ ಇಷ್ಟೆಲ್ಲ ನಾನು ಹೇಳಿದ್ರು, ತಪ್ಪಿಲ್ಲದಿದ್ರೂ ಶಿಕ್ಷೆ ಇದೆ. ಟಾರ್ಟ್ ಲಾನಲ್ಲಿ ತಪ್ಪಿಲ್ಲಂದ್ರೂ ಶಿಕ್ಷೆ ಇದೆ. ಇಫ್ ದೇರ್ ಇಸ್ ನೋ ಫಾಲ್ಟ್ ಆಲ್ಸೋ. ನಾ ಇಷ್ಟ ತನಕ ತಪ್ಪು ಬಗ್ಗೆ ಮಾತಾಡಿದೆ, ಐ ಹ್ಯಾವ್ ಟಾಕ್ಡ್ ಅಬೌಟ್ ಫಾಲ್ಟ್. ಆದರೆ ತಪ್ಪೇ ಇಲ್ಲ ಅಂದರೆ ಯಾಕೆ ಶಿಕ್ಷೆ ಅಂಥೇಳಿ ಅನ್ನೋದಕ್ಕೆ ಇಷ್ಟೆಲ್ಲ ಉದಾಹರಣೆಗಳಿದ್ದಾವೆ. ನೋಡಿ, ಈ ಏಜೆನ್ಸಿ ರಿಲೇಷನಲ್ಲಿ ಮಾಸ್ಟರ್ ಸರ್ವಂಟ್ ಆ್ಯಂಡ್ ಸರ್ವಂಟ್, ಇಲ್ಲಿ ಮಾಸ್ಟರ್ ತಪ್ಪೇ ಮಾಡಿರಲ್ಲ, ಮಾಸ್ಟರು ನೋ ಫಾಲ್ಟ್, ನೋ ಫಾಲ್ಟ್. ವಿ ನೋ ವೈಕಾರಿಯಸ್ ಲಯಬಿಲಿಟಿ. ದೆನ್ ಡಿಫೆಮೇಷನ್. ನೋಡಿ, ನಿಮ್ಮ ಉದ್ದೇಶ ತಪ್ಪಿರ್ಲಿಕ್ಕಿಲ್ಲ. ನೀವೇನು ಒಂದು ಲೇಖನವನ್ನು ಬರಿತೀರಿ, ನೀವು ಸಹೃದಯದಿಂದ ಬರೆದಿರ್ಬೋದು, ನಿಮ್ಮ ಉದ್ದೇಶನೂ ಅಲ್ಲಿ ಗಮನಕ್ಕೆ ಬರುತ್ತೆ. ನಿಮ್ಮ ಉದ್ದೇಶ ನೀವು ಬರೆದಂಥದ್ದು ಅಪ್ಪಿದಪ್ಪಿ ತಪ್ಪಾದರೆ, ಇದಕ್ಕೊಂದು ಉದಾಹರಣೆ ಇದೆ. ಒಂದು ಇಂಗ್ಲೀಷ್ ಕೇಸ್ ಇದೆ, ಮೋಸ್ಟ್ಲಿ ನಮಗೆ ಬರುತ್ತೆ. ಏನು ಕೇಸು ಅಂತಂದರೆ, ಒಬ್ಬ ಮೀಡಿಯಾ ರಿಪೋರ್ಟರ್ ಪ್ರೆಸ್ಸಲ್ಲಿ ಏನು ಮಾಡಿರ್ತಾನೆ, ಒಬ್ಬ ಹೆಣ್ಮಗಳು ಏನು ಅವಳಿ ಮಗುನ ಹೆತ್ತಿದ್ದಾರೆ ಅಂಥೇಳಿ.
ಆಮೇಲೆ ಅದನ್ನು ಚೆಕ್ ಮಾಡಿ ನೋಡಿದ್ರೆ ಆ ಹೆಣ್ಣು ಮಗುಗೆ ಇನ್ನೂ 1 ತಿಂಗಳಾಗಿಲ್ಲ ಮದುವೆ ಆಗಿ, ಆವಾಗ ಅವಳಿಗೆ ಮಾನಹಾನಿ ಆಗುತ್ತೆ. ಇವನು ಯಾರ್ದೋ ಅಂದರೆ ಮಾಹಿತಿ, ತಪ್ಪು ಮಾಹಿತಿ ತೊಗೊಂಡು ಮಾಡಿರ್ತಾನೆ. ಈವನ್ ದೆನ್ ಹಿ ಈಸ್ ಲಯಬಲ್. ಅವನು ತಪ್ಪಿಲ್ದೇನು, ವಿದೌಟ್ ಇಂಟೆಂಟ್, ನೋಡಿ ಅವನ ಉದ್ದೇಶ ಇಲ್ದೇನು, ದೆನ್ ಅವನಿಗೇನಾಗುತ್ತೆ, ಮಾನಹಾನಿ ಮೇಲೆ ಅವನಿಗೆ ಆ್ಯಕ್ಷನ್ ಆಗುತ್ತೆ. ವೈಕೇರಿಯಸ್ ಲಯಬಿಲಿಟಿ ಇಸ್ ನಥಿಂಗ್ ಬಟ್ ದಿಸ್ ಏಜೆನ್ಸಿ. ಸ್ಟ್ರಿಕ್ಟ್ ಲಯಬಿಲಿಟಿ ಇವಕ್ಕೆಲ್ಲ ನಾನು ವಿವರವಾಗಿ ಡಿಸ್ಕಸ್ ಮಾಡ್ತೀನಿ. ಡೇಂಜರಸ್ ಎನಿಮಲ್ಸ್, ಓಕೆ, ಡೇಂಜರಸ್, ದೆನ್ ಹಜಾರ್ಡಸ್ ಇಂಡಸ್ಟ್ರಿ, ಫೇಟಲ್ ಆಕ್ಸಿಡೆಂಟ್ಸ್, ವರ್ಕ್ಮನ್ಸ್ ಕಾಂಪೆನ್ಸೇಷನ್ ಆ್ಯಕ್ಟ್. ನೋಡಿ, ವೈಕಾರಿಯಸ್ ಲಯಬಿಲಿಟಿ, ಸಿಕ್ ಲಯಬಿಲಿಟಿ, ಡೇಂಜರಸ್ ಎನಿಮಲ್ಸ್, ಹಜಾರ್ಡಸ್ ಇಂಡಸ್ಟ್ರಿ, ಇವೆಲ್ಲ ನಮ್ಮ ಚರ್ಚೆಯಲ್ಲಿ ಬರ್ತವೆ. ಫೇಟಲ್ ನೋಡಿ, ಆಕ್ಸಿಡೆಂಟಲ್ಲೂ ಅಷ್ಟೇ, ನಿಮ್ದೇನು ತಪ್ಪಿರಲ್ಲ, ಆಕ್ಸಿಡೆಂಟ್ ಆಗಿರುತ್ತೆ, ಇನ್ನೊಬ್ಬ ಸತ್ತು ಹೋದಂದ್ರೆ ನಾವು ಶಿಕ್ಷೆಗೆ ಗುರಿ ಆಗಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಫಾರ್ ಆಲ್ ದಿಸ್ ವಾಟ್ ವಿ ಹ್ಯಾವ್ ಡನ್ ಈಸ್ ಇನ್ಶೂರೆನ್ಸ್. ಇವಕ್ಕೆಲ್ಲ ಇಮ್ಯುನಿಟಿ ತೊಗೊಂಡಿದ್ದೀವಿ. ಯಾಕೆ ಇಮ್ಯುನಿಟಿ ತೊಗೊಂಡಿದ್ದೀವಿ ಅಂದರೆ, ನೀವು ಏನೇ ಮಾಡಿ ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಆಯ್ತು ಅಂದ್ರೆ ತಪ್ಪು ನಿಮ್ದಿಲ್ಲ ಅಂದ್ರೂ ದೊಡ್ಡ ವೆಹಿಕಲ್ನವನು ಸಣ್ಣ ವೆಹಿಕಲ್ಗೆ ಕಾಂಪೆನ್ಸೇಷನ್ ಕೊಡುವಂಥ ಪದ್ಧತಿ ಇರುತ್ತೆ. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ, ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿರೋದು ಇದೇ ಉದ್ದೇಶಕ್ಕಾಗಿ ಅನ್ನೋದು. ಓಕೆ, ಏಜೆನ್ಸಿ, ಮಾನಹಾನಿ, ಪರೋಕ್ಷ ಹೊಣೆಗಾರಿಕೆ, ಕಠಿಣ ಹೊಣೆಗಾರಿಕೆ, ಅಪಾಯಕಾರಕ ಪ್ರಾಣಿಗಳು, ಅಪಾಯಕಾರಕ ಕೈಗಾರಿಕೆ, ಮೃತ್ಯು ಅಪಘಾತಗಳು, ಕಾರ್ಮಿಕ ಪರಿಹಾರ ಕಾನೂನು. ಲಾ ಇಸ್ ಡನ್ ಫಾರ್ ಆಲ್ ದಿಸ್. ಅಂದರೆ ತಪ್ಪಿಲ್ದಾಗ್ಲೂ ಶಿಕ್ಷೆ ಆಗಲಿಕ್ಕೆ, ಅಂದರೆ ನಾವು ಪರಿಹಾರವನ್ನು ಕೊಡುವಂತಹ ಪ್ರಸಂಗಗಳಿಗೆ ಈ ಎಲ್ಲ ಉದಾಹರಣೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ದೆನ್ ನೋಡಿ, ಇದನ್ನ ಯಾಕೆ ಬರದೆ ನಾನಂದರೆ, ಕೆಪಾಸಿಟಿ ಟು ಸೂ ಆ್ಯಂಡ್ ಶೂಡ್, ಇದು ನಿಮ್ಗೆ ಗೊತ್ತಿದೆ. ಏನು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಕೇಸ್ ಹಾಕ್ಬೋದು, ಸರ್ಕಾರ ನಮ್ಮ ಮೇಲೆ ಹಾಕ್ಬೋದು, ನಾವು ಸರ್ಕಾರ, ಇದೆಲ್ಲ ಬಿಡಿ. ಟಾರ್ಟ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಇದು, ಎ ಮೈನರ್ ಈಸ್ ಲಯಬಲ್ ಇನ್ ಟಾರ್ಟ್. ಎ ಮೈನರ್ ಅಂದರೆ ವಯಸ್ಕನಲ್ಲದವನು. ಈಗ ಕಾಂಟ್ರಾಕ್ಟ್ ಲಾನಲ್ಲೂ ಇದೆ, ಎ ಮೈನರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಕಾಂಟ್ರಾಕ್ಟ್ ಅಂತಿದೆ ಅಲ್ಲಿ. ದಟ್ ಈಸ್ ದಿ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಅಬ್ ಇನಿಶಿಯೋ ಅಂತ ಹೇಳ್ತೀವಿ ನಾವು. ಆದರೆ ಟಾರ್ಟಲ್ಲಿ ಹಾಗಲ್ಲ. ಟಾರ್ಟಲ್ಲಿ ಮೈನರ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್, ಅದನ್ನು ನೆನ್ಪಿಟ್ಕೋಬೇಕು. ಓಕೆ, ಕಾಂಟ್ರಾಕ್ಟು ಮತ್ತು ಕ್ರಿಮಿನಲ್ ಲಾನಲ್ಲಿ ಹಿ ಈಸ್ ನಾಟ್, ಬಟ್ ಟಾರ್ಟಲ್ಲಿ ಮೈನರ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ದಟ್ಸ್ ಇಟ್. ದೆನ್ ಇನ್ಎವಿಟಬಲ್ ಆಕ್ಸಿಡೆಂಟ್ಸ್, ಎಕ್ಸೆಪ್ಷನ್ ಟು ರೇಲ್ಯಾಂಡ್ ಆ್ಯಂಡ್ ಪ್ಲೇಚರ್. ನೋಡಿ, ಇನ್ಎವಿಟಬಲ್ ಆಕ್ಸಿಡೆಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ, ಆಕ್ಸಿಡೆಂಟು ಮಿಸ್ಟೇಕ್ಸ್ ಆರ್ ಅನ್ಇಂಟೆನ್ಷನಲ್, ಅದ ಹೇಳಿದ್ಮೇಲೆ ಉದ್ದೇಶ ಇಲ್ಲದೆ ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಆ್ಯಕ್ಟ್ ಆಫ್ ಗಾಡ್, ನಂಬರ್ 1, ನಂಬರ್ 2, ನಂಬರ್ 3, ಇವು ಮೂರರಲ್ಲಿಯೂ ನಾವು ತಪ್ಪು ಮಾಡಿದರೂ ಶಿಕ್ಷೆ ಆಗೋದಿಲ್ಲ. ಅಂದರೆ ಇನ್ಎವಿಟಬಲ್ ಆಕ್ಸಿಡೆಂಟಲ್ಲಿ ನೀವು ಇದನ್ನು ಬಿಟ್ಟು, ರೇಲ್ಯಾಂಡ್ ವರ್ಸಸ್ ಪ್ಲೇಚರ್ ಇಶ್ಯೂ ಬಿಟ್ಟು ಬೇರೆ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ, ಡೆಫಿನೆಟ್ಲಿ ದೇರ್ ಈಸ್ ಗೋಯಿಂಗ್ ಟು ಬಿ ಎ ಎಕ್ಸಂಪ್ಷನ್, ನಿಮಗೆ ಶಿಕ್ಷೆ ಆಗೋದಿಲ್ಲ. ಅದರಲ್ಲಿ ಆಕ್ಸಿಡೆಂಟ್ ಒಂದು, ಆಮೇಲೆ ಆ್ಯಕ್ಟ್ ಆಫ್ ಗಾಡ್ ಒಂದು, ಡಾಕ್ಟ್ರಿನ್ ಆಫ್ ನೆಸೆಸಿಟಿ. ಅಂದ್ರೆ ಏನು ಡಾಕ್ಟ್ರಿನ್ ಆಫ್ ನೆಸೆಸಿಟಿ ಅಂತಂದರೆ, ಈಗ ಅದಕ್ಕೊಂದು ಮೈಕೆಲ್ ಸ್ಯಾಂಡಲ್ ಅವರು ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ಹಿ ಈಸ್ ಎ ಫಿಲಾಸಫರ್. ಅವರ ಸಾಕಷ್ಟು ವಿಡಿಯೋಗಳಿದ್ದಾವೆ, ತುಂಬ ಪ್ರಸಿದ್ಧವಾಗಿದ್ದಾವೆ. ನಿಮ್ಮ ರಜಾ ಬಂದಾಗ ನೀವು ಮೈಕೆಲ್ ಸ್ಯಾಂಡಲ್ ವಿಡಿಯೋಸ್ ನೋಡೋದು ಒಳ್ಳೆಯದು. ಅಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಹೈವೇನಲ್ಲಿ ಹೊರಟಿರ್ತಾನೆ, ರೋಡಲ್ಲಿ ಸ್ಪೀಡಾಗಿ ಹೊರಟಿರ್ತಾನೆ. ಆ ಹೋದಂತಹ ಸಂದರ್ಭದಲ್ಲಿ ಕೆಲವು ಜನ ರಾಶಿ ಮಾಡ್ತಿರ್ತಾರೆ ರೋಡ್ ಮಧ್ಯದಲ್ಲಿ. ಆಮೇಲೆ ಇನ್ನೊಂದು ಕೆಳಗಡೆ ಒಂದು ಸರ್ವಿಸ್ ರೋಡ್ ಇರುತ್ತೆ. ಈ ರಾಶಿ ಮಾಡುವಂಥ ಮೇನ್ ರೋಡಲ್ಲಿ 4 ಜನ ಇರ್ತಾರೆ, ಸರ್ವಿಸ್ ರೋಡಲ್ಲಿ ಒಬ್ಬ ಇರ್ತಾನೆ. ಆವಾಗ ಏನಾಗುತ್ತೆ, ಇವನು ಹೊಂಟಂಥ ಸ್ಪೀಡಲ್ಲಿ ಇವನಿಗೆ 2 ಆಪ್ಷನ್ ಇದ್ದಾವೆ. ಸೀದಾ ಹೋದ್ರೆ 4 ಜನ ಸಾಯ್ತಾರೆ, ಸ್ವಲ್ಪ ಸೈಡ್ ತೊಗೊಂಡು ಹೋದರೆ ಸರ್ವಿಸ್ ರೋಡಲ್ಲಿ ಇರ್ತಕ್ಕಂಥ ಒಬ್ಬ ಸಾಯ್ತಾನೆ. ಅದನ್ನು ನಾವು ಡಾಕ್ಟ್ರಿನ್ ಆಫ್ ನೆಸೆಸಿಟಿ ಅಂತೀವಿ. ಅಲ್ಲಿ ನೀವು ಡಾಕ್ಟ್ರಿನ್ ಆಫ್ ನೆಸೆಸಿಟಿ ಏನು ಯೂಸ್ ಮಾಡ್ತೀರಿ ಅಂದರೆ, 4 ಜನರು ಸಾಯಿಸೋದು ಬದಲು ಒಬ್ಬರನ್ನೇ ಸಾಯಿಸ್ತೀರಿ. 4 ಜನರು ಸಾಯಿಸೋದು ಬದಲು ಒಬ್ಬರನ್ನೇ ಸಾಯಿಸ್ತೀರಿ. ದಟ್ ಈಸ್ ಡಾಕ್ಟ್ರಿನ್ ಆಫ್ ನೆಸೆಸಿಟಿ ದ ಕಾನ್ಸೆಪ್ಟ್ ಅದು. ಅದನ್ನು ಬಿಟ್ಟರೆ ನೀವು ಇಲ್ಲಿ ನೋಡಿ, ಪಬ್ಲಿಕ್ ಗುಡ್ಡು, ಸೆಲ್ಫ್ ಡಿಫೆನ್ಸು, ಇವೆಲ್ಲ ಡಾಕ್ಟ್ರಿನ್ ಆಫ್ ನೆಸೆಸಿಟಿನಲ್ಲಿ ಬರ್ತವೆ. ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಕೆಲವೊಂದು ನಾವೇನು ಮಾಡಬೇಕಾಗತ್ತೆ, ತ್ಯಾಗಗಳನ್ನ ವೈಯಕ್ತಿಕ ವ್ಯಕ್ತಿಗಳು ಮಾಡಬೇಕಾಗತ್ತೆ. ಆಮೇಲೆ ನಾವು ಸೆಲ್ಫ್ ಡಿಫೆನ್ಸ್ ಮಾಡುವಾಗ ಇನ್ನೊಬ್ಬರಿಗೆ ಏನು ಮಾಡ್ಬೋದು, ನಾವು ತೊಂದರೆ ಮಾಡ್ಬೋದು. ನಮ್ಮ ಸೆಲ್ಫ್ ಡಿಫೆನ್ಸಿಗೆ ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡ್ಬೋದು. ಅಂಥ ಸಮಯದಲ್ಲಿ ಪರಿಹಾರ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ದೊಡ್ಡ ತೊಂದರೆ ತಪ್ಪಿಸಲು ಸಣ್ಣ ತೊಂದರೆಯನ್ನು ಒಪ್ಪಿಕೊಳ್ಳುವುದು. ಸಾಧ್ಯವಿಲ್ಲದ, ಯಾರಿಗಾದರೂ ನಿಯಂತ್ರಣ ಸಾಧ್ಯವಿಲ್ಲದ ಸಂದರ್ಭಗಳು, ಆಕ್ಸಿಡೆಂಟ್ಸ್, ಇವುಗಳಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಕಾಂಪೆನ್ಸೇಷನ್ ಕೊಡುವಂತಹ ಅಥವಾ ಶಿಕ್ಷೆ ಆಗುವಂತಹ ಪ್ರಸಂಗಗಳು ಬರುವುದಿಲ್ಲ ಅಂಥೇಳಿ ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ದೆನ್ ವಿ ಶುಡ್ ನೋ ವಾಟ್ ಈಸ್ ಮೆಂಟ್ ಬೈ ಮಿಸ್ಟೇಕ್. ಮಿಸ್ಟೇಕ್ ಅಂದ್ರೇನು, ತಪ್ಪು ಅಂದ್ರೇನು. ನೋಡಿ, ಇಲ್ಲಿಯೂ ಅಷ್ಟೇ,
ತಪ್ಪು ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಮಿಸ್ಟೇಕ್ ಆಫ್ ಲಾ. ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಮಿಸ್ಟೇಕ್ ಆಫ್ ಲಾ. ಒಂದಿಟ್ಕೊಳ್ಳಿ, ಮಿಸ್ಟೇಕ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸಬಲ್. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ. ದಿಸ್ ಈಸ್ ಡೆಫಿನೆಟ್ಲಿ ಐದರ್ ಎ ಟಾರ್ಟ್ ಆರ್ ಇಟ್ ಮೇ ಬಿ ಎ ಕ್ರಿಮಿನಲ್ ಅಫೆನ್ಸ್. ನೀವು ಕಾನೂನಾತ್ಮಕ ತಪ್ಪು ಮಾಡಿದರೆ ನೀವು ಅಪಕೃತ್ಯನಾದರೂ ಮಾಡಿರ್ತೀರಿ, ಅಥವಾ ಇನ್ನೊಂದು ಏನು ಮಾಡಿರ್ತೀರಿ, ದಂಡನೀಯ ಅಪರಾಧವನ್ನು ಮಾಡಿರ್ತೀರಿ. ದಟ್ ಈಸ್ ಮಿಸ್ಟೇಕ್ ಆಫ್ ಲಾ. ದೆನ್ ವಾಟ್ ಈಸ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ನೋಡೋಣ. ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಏನು ಅಂತ ನೋಡೋದಕ್ಕಿಂತ ಮೊದಲು ಅದನ್ನೇ ಹೇಳಿದ್ನಲ್ಲ, ಈ ಕೇಸ್ ನೋಡೋಣ. ದಿಸ್ ಈಸ್ ಆ್ಯಕ್ಚುಲಿ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ಆದರೆ ಟಾರ್ಟಲ್ಲಿ ಮಿಸ್ಟೇಕ್ ಆಫ್ ಫ್ಯಾಕ್ಟಿಗೂ ಕಾಂಪೆನ್ಸೇಷನ್ ಇದೆ. ಟಾರ್ಟಲ್ಲಿ ಮಿಸ್ಟೇಕ್ ಆಫ್ ಫ್ಯಾಕ್ಟ್ಗೂ ಕಾಂಪೆನ್ಸೇಷನ್ ಇದೆ. ಮ್ಯಾರಿಸನ್ ವರ್ಸಸ್ ರಿಷಿ ಅಂತಕ್ಕಂಥ ಕೇಸು. ಎ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ದ್ಯಾಟ್ ಪ್ಲೇಂಟಿಫ್ ಹ್ಯಾಸ್ ಗಿವನ್ ಬರ್ತ್ ಟು ಟು ಟ್ವಿನ್ಸ್. ನೋಡಿ, ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಅಂಥೇಳಿ ಅವನು ಪೇಪರ್ನಾಗ ಹಾಕಿದ. ಸಿ ವಾಸ್ ಗಾಟ್ ಮ್ಯಾರಿಡ್ ಜಸ್ಟ್ ಬಿಫೋರ್ 1 month. ಅವಳ ಮರ್ಯಾದೆ ಪ್ರಶ್ನೆ ಆಯಿತು, ಮಾನಹಾನಿ ಆಯಿತು. ಇಟ್ ವಾಸ್ ಎ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ನೋಡಿ, ಅದು ಏನು ವಾಸ್ತವದ ತಪ್ಪಾಗಿತ್ತು, ತಾತ್ವಿಕ ತಪ್ಪಾಗಿತ್ತು. ಬಟ್ ಹೆಲ್ಡ್ ಲಯಬಲ್, ಅವನ ಮೇಲೆ ಆ್ಯಕ್ಷನ್ ಆಯಿತು. ತಾತ್ವಿಕ ತಪ್ಪು, ತಪ್ಪಾಗಿ ಮಾಡಲಾದ ಕ್ರಿಯೆಗೆ ತಿಳುವಳಿಕೆ ಇಲ್ಲದ ಕಾರಣ. ಸುದ್ದಿ ಪತ್ರಿಕೆಯಲ್ಲಿ ದಾಂಪತ್ಯದಿಂದ 1 ತಿಂಗಳಾದ ನಂತರ ಅವರ 2 ಮಕ್ಕಳ ಜನನದ ಸುದ್ದಿ ಪ್ರಕಟವಾಯಿತು. ಇದು ತಾತ್ವಿಕ ತಪ್ಪು ಎಂದು ಪರಿಗಣಿಸಿ ಟಾರ್ಟ್ ಹೊಣೆಗಾರಿಕೆ ವಿಧಿಸಲಾಯಿತು. ಬಟ್ ಇದು ಕನ್ಫರ್ಮ್ಡ್, ಇದು ಕನ್ಫರ್ಮ್ಡ್. ದಿಸ್ ಈಸ್ ದ ಟಾರ್ಟ್ ಓನ್ಲಿ. ಇಟ್ ಈಸ್ ಓನ್ಲಿ ನಾಟ್ ಟಾರ್ಟ್. ಇಟ್ ಮೇ ಬಿ ಸಮ್ಟೈಮ್ಸ್ ಕ್ರಿಮಿನಲ್ ಅಫೆನ್ಸ್ ಅಥವಾ ದಂಡನೀಯ ಅಪರಾಧ ಇರ್ಬೋದು, ಇಲ್ಲ ಅಂದರೆ ಟಾರ್ಟ್ ಇದ್ದೇ ಇರುತ್ತೆ. ಅಂದರೆ ಮಿಸ್ಟೇಕ್ ಆಫ್ ಲಾ ಮಾಡೋ ಹಾಗಿಲ್ಲ. ಮಿಸ್ಟೇಕ್ ಆಫ್ ಫ್ಯಾಕ್ಟಲ್ಲಿ ಏನಾಗುತ್ತೆ ಅಂತಂದರೆ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಇದ್ರೂ ನಿಮಗೆ ಶಿಕ್ಷೆ ಆಗಲಿಕ್ಕಿಲ್ಲ, ಆದರೆ ಕಾಂಪೆನ್ಸೇಷನ್ ಕೊಡೋದು ತಪ್ಪೋದಿಲ್ಲ. ಓಕೆ. ದೆನ್ ಪ್ರೈವೇಟ್ ಡಿಫೆನ್ಸ್. ವಾಟ್ ಈಸ್ ಪ್ರೈವೇಟ್ ಡಿಫೆನ್ಸ್? ಯಾವುದೇ ಒಂದು ಸಂದರ್ಭದಲ್ಲಿ ಈಗ ನಾಯಿ ಓಡಿ ಬರುತ್ತೆ, ನಿಮ್ಮನ್ನು ಕಚ್ಚಕ್ಕೆ ಬರುತ್ತೆ, ಆವಾಗ ನೀವು ಒಂದು ಕಲ್ಲು ತೊಗೊಂಡು ಅಥವಾ ಒಂದು ಬಡಿಗೆ ತೊಗೊಂಡು ನಾಯಿಗೆ ಹೊಡೆಯೋ ಪ್ರಯತ್ನ ಮಾಡ್ಬೋದು. ದಟ್ ಈಸ್ ಪ್ರೈವೇಟ್ ಡಿಫೆನ್ಸ್. ಅಂದರೆ ಇಟ್ ಶುಡ್ ಬಿ ಪ್ರಪೋರ್ಷನೇಟ್. ಅದು ಅನುಪಾತಕ್ಕೆ ಅನುಗುಣವಾಗಿರಬೇಕು. ನೀವೇನು ನಿಮ್ಮ ಪ್ರೊಟೆಕ್ಷನ್ಗೆ ಹೆಂಗೆ ಬೇಕೋ ಅಷ್ಟೇ ಮಾಡಬೇಕು. ನೀವು ಒಬ್ಬ ಯಾವನೋ ಗನ್ ಹಿಡ್ಕೊಂಡ್ಬಂದು ನಿಮ್ಮ ಸಾಯ್ಸಕ್ಕೆ ಬಂದಂತ ಇಟ್ಕೊಳ್ಳಿ, ನೀವು ಒಂದು ಗನ್ ತೊಗೊಂಡು ಅವ್ನು ಹೊಡಿಬೋದು, ಕಾಲಿಗೆ ಹೊಡಿಬೇಕು. ಅದು ಪ್ರೈವೇಟ್ ಡಿಫೆನ್ಸ್. ಅದಕ್ಕೆ ಅಮೆರಿಕದಲ್ಲಿ ಎಲ್ಲರಿಗೂ ಗನ್ ತಗೊಳ್ಳೋ ಅಧಿಕಾರ ಕೊಟ್ಟಿದ್ದಾರೆ, ಭಾರತದಲ್ಲಿ ಕೊಟ್ಟಿಲ್ಲ. ಫಾರ್ ಪ್ರೈವೇಟ್ ಡಿಫೆನ್ಸ್, ದಟ್ ಈಸ್ ಗಿವನ್ ಫಾರ್ ಪ್ರೈವೇಟ್ ಡಿಫೆನ್ಸ್. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕೇಸ್ ದಾಖಲೆ ಬರ್ತಾವೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ದೆನ್ ವಾಟ್ ಆರ್ ಆಲ್ ಸ್ಪೆಸಿಫಿಕ್ ಟಾರ್ಟ್ಸ್? ಅಸಾಲ್ಟ್ ಅಂದರೆ ಏನು, ಬ್ಯಾಟ್ರಿ ಅಂದರೆ ಏನು ನಿಮ್ಗೆ ಗೊತ್ತಿರಬೇಕು. ಅಸಾಲ್ಟ್ ಅಂದರೆ ಬರೀ ಕಣ್ಣಿಂದ ನೋಡಿದರೆ ಅದು ಅಸಾಲ್ಟು, ಕಣ್ಣಿಂದ ದುರ್ಗುಟ್ಟು ನೋಡಿದರೆ ದಟ್ ಈಸ್ ಅಸಾಲ್ಟ್. ಆದರೆ ಅವ್ನು ಫಿಸಿಕಲಿ ಟಚ್ ಮಾಡಿದರೆ ಅದೇನದು, ದಟ್ ಬಿಕಮ್ಸ್ ಎ ಅಸಾಲ್ಟ್. ಸ್ಪೆಸಿಫಿಕ್ ಥಾಟ್ಸ್, ಅಸಾಲ್ಟ್, ಬ್ಯಾಟ್ರಿ. ಅಸಾಲ್ಟ್ ವ್ಯಕ್ತಿಗೆ ಹೆದರಿಕೆ ಅಥವಾ ಅಪಾಯ ಭಾವನೆಯನ್ನು ಉಂಟು ಮಾಡುವ ಕ್ರಿಯೆ. ಶಾರೀರಿಕ ಶಕ್ತಿ ಬಳಸೋ ಹಾಗಿಲ್ಲ ಇಲ್ಲಿ. ನೋಡಿ ಉದಾಹರಣೆ, ಕೈ ಎತ್ತಿ ಹೊಡೆಯುವ ಭಾವನೆ ಕೊಡುವುದು. ಆದರೆ ಬ್ಯಾಟ್ರಿ ಅಂದ್ರೆ ಏನು? ಫಿಸಿಕಲಿ, ದೈಹಿಕವಾಗಿ ಅವನ ಮೇಲೆ ಹಲ್ಲೆ ಮಾಡುವುದು. ಇದಕ್ಕೆ ದೈಹಿಕ ಹಲ್ಲೆ. ಅದಕ್ಕೆ ನಾವೇನು ಮಾಡ್ತೀವಿ, ಅಸಾಲ್ಟ್ ಈಸ್ ಇನ್ಕಂಪ್ಲೀಟ್ ಬ್ಯಾಟ್ರಿ ಅಂತ ಹೇಳ್ತೀವಿ. ಅಸಾಲ್ಟ್ ಈಸ್ ಇನ್ಕಂಪ್ಲೀಟ್ ಬ್ಯಾಟ್ರಿ. ಸೆಲ್ಫ್ ಡಿಫೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ, ಇದನ್ನು ನೀವು ಮಾಡ್ಕೋಬೋದು. ಸೆಲ್ಫ್ ಡಿಫೆನ್ಸ್ ವಿಷಯದಲ್ಲಿ ನೀವು ಅಸಾಲ್ಟ್ ಮಾಡ್ಬೋದು, ಬ್ಯಾಟ್ರಿ ಮಾಡ್ಬೋದು, ಅದಕ್ಕೆ ಪರ್ಮಿಟೆಡ್. ಪ್ರಾಪರ್ಟಿ ರಕ್ಷಣೆ ಮಾಡುವಲ್ಲೂ, ಆಸ್ತಿ ರಕ್ಷಣೆ ಮಾಡುವಲ್ಲೂ ಮಾಡ್ಬೋದು. ಇದರಲ್ಲಿ ಅಸಾಲ್ಟ್ ಮಾತ್ರ ಬಂದಿದೆ, ಇನ್ನೊಂದು ಬ್ಯಾಟ್ರಿ ಬಂದಿಲ್ಲ. ಓಕೆ. ದೆನ್ ಫಾಲ್ಸ್ ಇಂಪ್ರಿಸನ್ಮೆಂಟ್. ನೋಡಿ, ದಿಸ್ ಈಸ್ ಅಗೇನೆಸ್ಟ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21 ಇದನ್ನು ಮಾಡೋ ಹಾಗಿಲ್ಲ, ಯಾರೂ ಮಾಡೋ ಹಾಗಿಲ್ಲ. ಅನುಚ್ಛೇದ 21 ಪ್ರಕಾರ ಏನಾಗುತ್ತೆ ಅಂತಂದರೆ, ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ ಪ್ರೊಟೆಕ್ಟೆಡ್. ಯಾರು ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಕಿತ್ಕೊಂಡ್ರೆ ಅದು ಏನಾಗುತ್ತೆ, ಅಪಕೃತ್ಯ ಆಗುತ್ತೆ. ವಿದೌಟ್ ಲಾಫುಲ್ ಜಸ್ಟಿಸ್. ನೋಡಿ, ಇಫ್ ಯು ಡೂ ದ್ಯಾಟ್ ಯು ಆರ್ ಬೌಂಡ್ ಬೈ IPC. ದಿಸ್ ಎ ಕ್ರಿಮಿನಲ್ ಅಫೆನ್ಸ್ ಇನ್ ಇಂಡಿಯಾ. ಮಲೆಸಿಯಸ್ ಪ್ರಾಸಿಕ್ಯೂಷನ್ ಈಸ್ ದ ಪ್ರಾಸಿಕ್ಯೂಷನ್ ವಿದೌಟ್ ಆಕ್ಚುಯಲ್ ಕ್ರೈಮ್ ಆರ್ ವಿತ್ ಮಲೈಸ್ ಆಸ್ ದಿ ಆಬ್ಜೆಕ್ಟ್. ನೋಡಿ, ನೀವು ದುರುದ್ದೇಶ ಇಟ್ಕೊಂಡು ಮಾಡಿದರೆ, ಯಾರನ್ನಾರು ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದರೆ ಅದು ತಪ್ಪು, ದಟ್ ಈಸ್ ರಾಂಗ್. ಬಟ್ ಅವನು ಕ್ರಿಮಿನಲ್ ಅಪರಾಧನ ಮಾಡಿದಾನೆ ಅಂತಂದರೆ ನೀವು ಅವ್ರನ್ನ ಮಾಡ್ಬೋದು. ಅದರ್ವೈಸ್ ಇಟ್ ಬಿಕಮ್ಸ್ ಎ ಟಾಸ್.
ದೆನ್ ಡಿಫೆಮೇಷನ್, ಮಾನಹಾನಿ. ಮಾನಹಾನಿ ಭಾರತದಲ್ಲಿ ನಾವು ಮಾನಹಾನಿ ಅಂತ ಅಷ್ಟೇ ಹೇಳ್ತೀವಿ, ಆದರೆ ಇಂಗ್ಲೀಷ್ ಜೂರಿಸ್ಪ್ರುಡೆನ್ಸಲ್ಲಿ ಎರಡಿದೆ, ಒಂದು ಲೈಬಲ್ ಬೇರೆ, ಸ್ಯಾಂಡಲ್ ಬೇರೆ ಇದೆ. ಲೈಬಲ್ ಅಂತಂದ್ರೆ ಏನು ಅಂತಂದರೆ ನೀವು ಅದನ್ನು ಲಿಖಿತವಾಗಿ ಬರೆಯೋದು. ಸ್ಲ್ಯಾಂಡರ್ ಅಂತಂದರೆ ಬರೀ ಮಾತಿನಲ್ಲಿ ಹೇಳೋದಕ್ಕೆ ಸ್ಲ್ಯಾಂಡರ್ ಅಂತಾರೆ, ಅಷ್ಟೇ ಡಿಫ್ರೆನ್ಸು. ಇಂಡಿಯಾದಲ್ಲಿ ವಿ ಆರ್ ಟುಗೆದರ್ ಯೂಸಿಂಗ್ ದಿಸ್ ಟರ್ಮ್, ಎರಡನ್ನೂ ಒಂದೇ ಥರನಾಗಿ ನಾವು ಯೂಸ್ ಮಾಡ್ತೀವಿ. ದೆನ್ ಇನಿಯೆಂಡೋ ಅಂತ ಬರುತ್ತೆ. ಇನಿಯೆಂಡೋ ಅಂತಂದರೆ ಇಂಡೈರೆಕ್ಟಾಗಿ ಅವ್ರು ಮಾನಹಾನಿ ಮಾಡೋದು, ಇಂಡೈರೆಕ್ಟಾಗಿ ಮಾನಹಾನಿ ಮಾಡೋದಕ್ಕೆ ಏನಂತಾರೆ, ಇನಿಯೆಂಡೋ ಅಂತಾರೆ ಅನ್ನೋದು ಇದರ ಭಾವಾರ್ಥ. ಅದನ್ನು ಇಲ್ಲಿ ಹೇಳಿದ್ದೀನಿ. ಏನು ತಪ್ಪು ಬಂಧನ, IPC ಸೆಕ್ಷನ್ 339, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾನೂನಾತ್ಮಕ ಕಾರಣವಿಲ್ಲದೆ ತಡೆಯುವುದು. ದುರುದ್ದೇಶದ ದಾವೆ ಅನ್ನೋದಕ್ಕಿಂತ ಕಾನೂನು ಪ್ರಕ್ರಿಯೆ. ತಪ್ಪು ಆರೋಪವನ್ನು ಮಾಡುವ ಮೂಲಕ ಕಾನೂನು ಪ್ರಕ್ರಿಯೆಯನ್ನು ದುರುಪಯೋಗಪಡಿಸಿಕೊಳ್ಳುವುದು. ಅವಶ್ಯಕ ಅಂಶಗಳು: ಆರೋಪದ ಹಿಂದೆ ಕಾನೂನಾತ್ಮಕ ಹಕ್ಕಿಲ್ಲದಿದ್ದರೆ, ದುರುದ್ದೇಶದಿಂದ ಆರೋಪವನ್ನು ಮಾಡಿದ್ದರೆ, ದುರುದ್ದೇಶದಿಂದ ಆರೋಪ ಅಂದರೆ ಪ್ರಾಸಿಕ್ಯೂಷನ್ ಮಾಡಿದರೆ ಅಂತ. ಮಾನಹಾನಿ, ವೈಯಕ್ತಿಕ ಕೀರ್ತಿಗೆ ಹಾನಿ ಉಂಟು ಮಾಡುವುದು. ಲೈಬಲ್, ಲಿಖಿತ ಅಥವಾ ಪ್ರಕಟಿತ ಮಾನಹಾನಿ. ಸ್ಲ್ಯಾಂಡರ್, ಮೌಖಿಕ ಮಾನಹಾನಿ. ಭಾರತದಲ್ಲಿ ಎರಡನ್ನೂ ಸಮಾನವಾಗಿ ಪರಿಗಣಿಸಲಾಗಿದೆ. ಯುನೆಂಡೋ, ಅಡವಣಿಯಾಗಿ ಮಾಡಿದ ಟಿಪ್ಪಣಿ. ಉದಾಹರಣೆಗೆ, ಅಸ್ಪಷ್ಟವಾಗಿ ವ್ಯಕ್ತಿಯ ಬಗ್ಗೆ ಅವಮಾನಕರ ಹೇಳಿಕೆ ನೀಡುವುದು. ವೈಕಾರಿಯಸ್ ಲಯಬಿಲಿಟಿ, ಸ್ಟ್ರಿಕ್ಟ್ ಲಯಬಿಲಿಟಿ ಆ್ಯಂಡ್ absolute liability. So these things are very very important. ಪರೋಕ್ಷ ಹೊಣೆಗಾರಿಕೆ, ಕಠಿಣ ಹೊಣೆಗಾರಿಕೆ ಮತ್ತು ಅಗತ್ಯ ಇನ್ನೊಂದು ಯಾವುದು, ಪೂರ್ಣ ಹೊಣೆಗಾರಿಕೆ. ನೋಡಿ, ಈಗ ಪರೋಕ್ಷ ಹೊಣೆಗಾರಿಕೆಯನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಇನ್ ದಿ ಮಾಸ್ಟರ್ ಸರ್ವೆಂಟ್ ರಿಲೇಷನ್, if I entrust any work to somebody, if in the course of the work he does a mistake, ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ, ನನ್ನ ಅಂಡರ್ನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೇಳಿದಾಗ, ಅವನು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಅಪಕೃತ್ಯವನ್ನು ಮಾಡಿದರೆ, ಆ ಅಪಕೃತ್ಯವನ್ನು ನಾನೇ ಮಾಡಿದ ಹಾಗೆ, ಅದು ಪರೋಕ್ಷ ಹೊಣೆಗಾರಿಕೆ, ವೈಕಾರಿಯಸ್ ಲಯಬಿಲಿಟಿ. ಮಾಸ್ಟರ್ ಸರ್ವೆಂಟ್ ರಿಲೇಷನ್ ಅಂತ ಹೇಳ್ತಾರೆ ಅದಕ್ಕೆ. ನೌಕರನ ಕೃತ್ಯಕ್ಕೆ ಅವರ ಉದ್ಯೋಗದಾರನು ಹೊಣೆಗಾರನಾಗುವುದು. ಕಠಿಣ ಹೊಣೆಗಾರಿಕೆ, ನೋಡಿ, ಈ ಕಠಿಣ ಹೊಣೆಗಾರಿಕೆ ಅಂತ ಬಂದದ್ದು ರೇಲ್ಯಾಂಡ್ ವರ್ಸಸ್ ಫ್ಲೆಚರ್ ಅಂತಕ್ಕಂತಹ ಒಂದು ಪ್ರಸಂಗದಲ್ಲಿ. ಇದು ಇಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ತಾನೊಂದು ಡೇಂಜರಸ್ ವಸ್ತುವನ್ನು ತನ್ನ ಜಾಗದಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಆ ಕಾರಣದಿಂದ ಪಕ್ಕದ ಜಾಗದವರಿಗೆ ಅದರ ತೊಂದರೆ ಆದರೆ, ಇಫ್ ಇಟ್ ಎಂಟರ್ಸ್ ಇನ್ ಟು ದೇರ್ ಪ್ರಿಮೈಸಸ್, ಇಟ್ ಹ್ಯಾಸ್ ಟು ಗೋ ಫ್ರಮ್ ಅವರ್ ಪ್ರಿಮೈಸಸ್ ಟು ದೇರ್ ಪ್ರಿಮೈಸಸ್, ದೆನ್ ಇಟ್ ಬಿಕಮ್ಸ್ ಎ ಲಯಬಿಲಿಟಿ. ದಟ್ ಈಸ್ ಕಾಲ್ಡ್ ಸ್ಟ್ರಿಕ್ಟ್ ಲಯಬಿಲಿಟಿ. ನೋಡಿ, ಸ್ಟ್ರಿಕ್ಟ್ ಲಯಬಿಲಿಟಿ ರಿಲಯನ್ಸ್ ಕೇಸಲ್ಲಿ ಏನು ಹೇಳಿದರು ಅಂತಂದರೆ, ಡಿಫೆಂಡೆಂಟ್ ಅವರ ಆಸ್ತಿಯಲ್ಲಿ ಪ್ರಾಕೃತಿಕವಾಗಿ ಅಸಾಮಾನ್ಯವಾದ ದ್ರವ್ಯವನ್ನು ಉಪಯೋಗಿಸುತ್ತಿದ್ದರು. ಅಸಾಮಾನ್ಯವಾದ ದ್ರವ್ಯವನ್ನು ಉಪಯೋಗಿಸುತ್ತಿದ್ದರು. ಅದು ತಪ್ಪಾಗಿ ಎಸ್ಕೇಪ್ ಆದರೆ ಡಿಪೆಂಡೆಂಟ್ ಹೊಣೆಗಾರನಾಗುತ್ತಾನೆ. ಅಗತ್ಯ ಅಂಶಗಳು: ಆಸ್ತಿಯ ಅಸಾಮಾನ್ಯ ಬಳಕೆ, ಹಾನಿ ಉಂಟಾದರೆ ಜವಾಬ್ದಾರಿ. ನೋಡಿ, ವೈಕಾರಿಯಸ್ ಲಯಬಿಲಿಟಿನಲ್ಲಿ, ಸ್ಟ್ರಿಕ್ಟ್ ಲಯಬಿಲಿಟಿನಲ್ಲಿ ನಾನ್ ನ್ಯಾಚುರಲ್ ಯೂಸ್ ಆಫ್ ಲ್ಯಾಂಡ್, ಓಕೆ, ಹಾರ್ಮ್ ಇಫ್ ಇಟ್ ಎಸ್ಕೇಪ್ಸ್, ಅದು ತಪ್ಪಿ ಹೋದರೆ. ಎಸ್ಕೇಪ್ ಆಫ್ ಥಿಂಗ್ ಔಟ್ಸೈಡ್ ದ ಪ್ರಿಮೈಸಿಸ್, ಅದು ಇನ್ನೊಬ್ಬರ ಪ್ರಿಮೈಸಿಸ್ಗೆ ಹೋಗಬೇಕು. ಅಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ, ಅದಕ್ಕೆ ಸ್ಟ್ರಿಕ್ಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಬಟ್ ಈ ಸ್ಟ್ರಿಕ್ಟ್ ಲಯಬಿಲಿಟಿಯನ್ನು ಅಬ್ಸಲ್ಯೂಟ್ ಲಯಬಿಲಿಟಿಯಲ್ಲಿ ನಾವು ಇದನ್ನು ತೆಗೆದು ಹಾಕ್ಬಿಟ್ಟಿದ್ದೀವಿ. ಅಬ್ಸಲ್ಯೂಟ್ ಲಯಬಿಲಿಟಿ ಈಸ್ ಎ ಇಂಡಿಯನ್ ಕ್ರಿಯೇಷನ್. ದಿಸ್ ಈಸ್ ಇಂಡಿಯನ್ ಡಾಕ್ಟ್ರಿನ್. ಏನಿದೆ ಇಂಡಿಯನ್ ಡಾಕ್ಟ್ರಿನು? ಆ್ಯಕ್ಚುಲಿ ಇದು ವೋಲಿಯಂ ಗ್ಯಾಸ್ ಲೀಕ್ ಪ್ರಕರಣದಲ್ಲಿ ಬರುತ್ತೆ 1984 ಆ್ಯಂಡ್ ಇದಕ್ಕೆ ನಾವು ಶ್ರೀರಾಮ್ ಫರ್ಟಿಲೈಸರ್ಸ್ ಪ್ರಕರಣನು ಅಂತ ಹೇಳ್ತೀವಿ. ಇಲ್ಲಿ ಅವರು ರೇಲ್ಯಾಂಡ್ ವರ್ಸಸ್ ಫ್ಲೆಚರ್ನ ಹೊಣೆಗಾರಿಕೆಯನ್ನು, ಅಂದರೆ ಡೆಲ್ಲಿಯಲ್ಲಿ ಗ್ಯಾಸ್ ಲೀಕ್ ಆಗುತ್ತೆ, ವೋಲಿಯಂ ಗ್ಯಾಸ್ ಲೀಕು, ಸುಮಾರು ಜನ ಸಾಯ್ತಾರೆ, ಒಬ್ಬ ಲಾಯರು ಸಾಯ್ತಾನೆ. ಇಲ್ಲಿ ಕೋರ್ಟ್ ಭಾಳ
ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ತದೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರು ರಿಲಯಂಟ್ ವರ್ಸಸ್ ಫ್ಲೆಚರ್ನಲ್ಲಿ ಇರ್ತಕ್ಕಂತಹ ಎಕ್ಸೆಪ್ಷನ್ಗಳನ್ನ ಹಿಡ್ಕೊಂಡು ಬರ್ತಾರೆ. ಏನಂದರೆ ನಮ್ಮ ಏನು ಒಲಿಯಂ ಗ್ಯಾಸ್ ಇದೆಯಲ್ಲ, ಆ ಗ್ಯಾಸು ನಮ್ಮ ಪ್ರಿಮೈಸಸ್ ಬಿಟ್ಟು ಹೋಗೇ ಇಲ್ಲ, ಅದು ಅಲ್ಲೇ ಅದರೊಳಗೆ ಇತ್ತು, ಇದು ಡ್ಯಾಮೇಜ್, ನೀವು ಆ ರೀತಿಯಾದಂಥ ಎಸ್ಕೇಪ್ ತೊಗೊಳಕ್ಕೆ ಬರ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಒಂದು ಹೊಸ ಪ್ರಿನ್ಸಿಪಲ್ ಮಾಡುತ್ತೆ. ಅದಕ್ಕೆ ನಾವೇನಂತೀವಿ, ಪೂರ್ಣ ಹೊಣೆಗಾರಿಕೆ ಅಥವಾ ಅಬ್ಸಲ್ಯೂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಲಯಬಿಲಿಟಿ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನೀವೊಂದು ಡೇಂಜರಸ್ ವಸ್ತುವನ್ನು ಇಟ್ಕೊಂಡಿದ್ರಿ ಅಂತ ಆಯಿತು, ಅದರಿಂದ ಹಾನಿ ಆದರೆ, ಅದು ಹೊರಗೆ ಹೋಗಲಿ ಒಳಗೆ ಹೋಗಲಿ ಏನಾರಾಗಲಿ ಹಾನಿ ಆದರೆ ನೀವು ಅದಕ್ಕೆ ಪೂರ್ಣ ಜವಾಬ್ದಾರರು ಅನ್ನೋದನ್ನು ಈ ಪ್ರಕರಣದಲ್ಲಿ, ಅಂದರೆ ಎಕ್ಸೆಪ್ಷನ್ಸ್, ನೋ ಎಕ್ಸೆಪ್ಷನ್ಸ್ ಪರ್ಮಿಟೆಡ್, ಕಠಿಣ ಕಾನೂನಾತ್ಮಕ ಹೊಣೆಗಾರಿಕೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಇದೊಂದು ಭಾಳ ಇಂಪಾರ್ಟೆಂಟು ಈ ಥಾಟಲ್ಲಿ. ಈಗ ಎಲ್ಲೋ ರಿಸ್ಕ್ ಇರುತ್ತೆ, ರಿಸ್ಕ್ ಇದ್ದು ರಿಸ್ಕನ್ನು ನಾನೇ ತಗೋತೀನಿ ಅಂತ ಹೋದವನು ಪ್ಲೆಂಟಿಫ್ ಕೇಸ್ ಹಾಕಕ್ಕೆ ಬರಲ್ಲ. ದ ಪ್ಲೆಂಟಿಫ್ ಕೆನಾಟ್ ಫೈಲ್ ಎ ಕೇಸ್ ವೆನ್ ಹಿ ಹ್ಯಾಸ್ ಆ್ಯಕ್ಚುಲಿ ಟೇಕನ್ ದ ರಿಸ್ಕ್ ಇಂಪ್ಲೈಡ್ಲಿ ಆರ್ ಡೈರೆಕ್ಟ್ಲಿ. ಇಂಪ್ಲೈಡ್ಲಿ ಆರ್ ಡೈರೆಕ್ಟ್ಲಿ ಹಿ ಹ್ಯಾಸ್ ಟೇಕನ್ ದ ರಿಸ್ಕ್. ಫಾರ್ ಎಕ್ಸಾಂಪಲ್, ನೀವು ರೇಸಿಂಗ್ ನಡೀತಾ ಇರುತ್ತೆ, ರೇಸಿಂಗ್ ನಡೆಯುವಂಥ ಜಾಗದಲ್ಲಿ ನಾನೇ ಹೋಗ್ತೀನಿ, ಏನಂತ, ನಾ ರೇಸ್ ನೋಡ್ತೀನಿ ಅಂತ ಮುಂದೆ ನಿಂತ್ಕೊತೀನಿ, ಸೊ ಐ ಆಮ್ ಟೇಕಿಂಗ್ ರಿಸ್ಕ್. ಅದಕ್ಕೇನಂತಾರೆ, ವ್ಯಾಲೆಂಟಿ ನಾನ್ ಫಿಟ್ ಇಂಜೀರಿಯಾ ಅಂತ ಹೇಳ್ತಾರೆ. ವ್ಯಾಲೆಂಟಿ ನಾನ್ ಫಿಟ್ ಇಂಜೀರಿಯಾ. ಪ್ಲೇಂಟಿಫ್ ಹಿಮ್ಸೆಲ್ಫ್ ಅಕ್ಸೆಪ್ಟ್ ದ ರಿಸ್ಕ್. ಪರಮೀಸಿಯನ್ನು ಒಪ್ಪಿಕೊಂಡಿದ್ದರೆ ಹಾನಿ ಅಲ್ಲ. ಪ್ಲೇಂಟಿಫ್ ಸ್ವತಃ ಅಪಾಯವನ್ನು ಒಪ್ಪಿಕೊಂಡಿದ್ದರೆ ಡಿಫೆಂಡೆಂಟ್ ಹೊಣೆಗಾರನಾಗುವುದಿಲ್ಲ. ಉದಾಹರಣೆ, ರಿಕ್ಷಾದಲ್ಲಿ ಹೋಗುವಾಗ ಓರ್ವ ಅಪಾಯವನ್ನು ಸ್ವತಃ ಅರ್ಥ ಮಾಡಿಕೊಂಡಿದ್ದರೆ ಸಮಸ್ಯೆ ನಡೆದರೂ ದಾವೆ ಸಲ್ಲುವುದಿಲ್ಲ. ಇದೇನು ಸರಿಯಾದ ಉದಾಹರಣೆ ಅಂತ ನನಗೆ ಅನ್ಸಲ್ಲ, ಇದನ್ನು ಬಿಟ್ಟುಬಿಡಿ. ಬಟ್ ಟೇಕಿಂಗ್ ರಿಸ್ಕ್ ಈಸ್ ನಾಟ್ ಪರ್ಮಿಟೆಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಓವರ್ ವ್ಯೂ ಆಫ್ ಟಾರ್ಟ್ ಲಾ. ನೆನ್ಪಿಟ್ಕೊಳ್ಳಿ, ಟಾರ್ಟ್ ಲಾನ ನಾವು ಒಂದೇ ದಿನದಲ್ಲಿ ಮಾಡುವುದು ಕಷ್ಟ. ಇಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಅಂದರೆ, ಅನೇಕ ಶಬ್ದಗಳ ಡಿಫ್ರೆನ್ಸನ್ನು ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಟಾರ್ಸಿಯಸ್ ಲಯಬಿಲಿಟಿನಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕೃತ್ಯವನ್ನು ನಾವು ಮಾಡಿದಾಗ ಕೃತ್ಯ ಕಾನೂನು ಬಾಹಿರವಾಗಿದ್ದರೆ ಎರಡು ರೀತಿ ಕಾನೂನು ಬಾಹಿರವಾಗಿರ್ಬೋದು. ಅದು ಒಂದು, ಅದು ದಂಡನೀಯ ಅಪರಾಧ ಆಗ್ಬೋದು. ದಂಡನೀಯ ಅಪರಾಧ ಆದಾಗ ಅದು ಅಪಕೃತ್ಯ ಅಲ್ಲ. ಆದರೆ ಅದು ದಂಡನೀಯ ಅಪರಾಧದ ಹೊರಗಡೆ ಬಂದರೆ ಆವಾಗ ಅದೇನಾಗುತ್ತೆ, ಅಪಕೃತ್ಯ ಆಗುತ್ತೆ. ಅಪಕೃತ್ಯ ಆದಮೇಲೆ ಅಪಕೃತ್ಯದಲ್ಲಿ ಒಂದಿದೆ, ಅಪಕೃತ್ಯದಿಂದ ಹಾನಿ ಆಗ್ಬೋದು, ಅಪಕೃತ್ಯದಿಂದ ಹಾನಿ ಆಗದೇ ಇರ್ಬೋದು. ಆದರೆ ನಮ್ಮ ಅಪಕೃತ್ಯ ಕಾನೂನು ಏನು ಹೇಳುತ್ತೆ ಅಂದರೆ, ಕಾನೂನಾತ್ಮ ಪ್ರಕ್ರಿಯೆಯಲ್ಲಿ ನೀವು ತಪ್ಪು ಮಾಡಿದರೆ ಹಾನಿಯಾಗಲಿ ಹಾನಿಯಾಗದೇ ಇರಲಿ ನೀವು ಅಪರಾಧ ಮಾಡಿದ ಹಾಗೆ ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಇದು ಬಹಳ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ನಾವು ತಪ್ಪು ಮಾಡದೆಯೇ ನಾವು ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಹೊಣೆಗಾರಿಕೆಯನ್ನು ಹೊರಬೇಕಾಗತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಲಯಬಿಲಿಟಿಗಳು, ಸ್ಟ್ರಿಕ್ಟ್ ಲಯಬಿಲಿಟಿ, ವೈಕಾರಿಯಸ್ ಲಯಬಿಲಿಟಿ, ಇವೆಲ್ಲವನ್ನು. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ನಮ್ಮಿಂದ ಆಗುತ್ತೆ, ಆದರೆ ನಮ್ಮ ಶಕ್ತಿ ಮೀರಿ ಆದಂತಹ ತಪ್ಪಿರುತ್ತೆ. ನಮ್ಮ ಶಕ್ತಿ ಮೀರಿ ಆದಂತಹ ತಪ್ಪಿಗೆ ನಮಗೆ ಏನು ಮಾಡುತ್ತೆ, ಮನ್ನಣೆ ಸಿಗ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಪರಿಹಾರವನ್ನು ಕೊಡುವಂತಹ ಪ್ರಸಂಗ ಬರುವುದಿಲ್ಲ. ಆದರೆ ಒಂದು, ನಾವು ಮಾಡಿದಂತಹ ತಪ್ಪಲ್ಲಿ ಇನ್ನೊಬ್ಬ ಸತ್ತೇ ಹೋದ ಅಂತ ಇಟ್ಕೊಳ್ಳಿ, ಆವಾಗ ಪರಿಹಾರ ಫೇಟಲ್ ಆಕ್ಸಿಡೆಂಟಲ್ಲಿ ಪರಿಹಾರ ಕೊಡುವಂಥ ಅವಶ್ಯಕತೆ ಇರ್ತದೆ. ಇನ್ನೊಂದು, ನಾವೇ ರಿಸ್ಕ್ ತೊಗೊಳಕ್ಕೆ ತಯಾರಿರ್ತೀವಿ, ಆವಾಗ ನಾವು ಡಿಫೆಂಡೆಂಟ್ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ. ನಾವೇ ರಿಸ್ಕ್ ತೊಗೊಳಕ್ಕೆ ತಯಾರಿದ್ದಾಗ ನಾವು ಕೇಸ್ ಹಾಕೋಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾದಂತಹ ಎಲ್ಲ ಸಂದರ್ಭಗಳನ್ನು ನೋಡ್ಬೇಕು ನೀವು. ಆಮೇಲೆ ಇವೆಲ್ಲ ಡಾಕ್ಟ್ರಿನ್ಸ್ನ ನೆನ್ಪಿಟ್ಕೋಬೇಕು. ಆಲ್ ದೀಸ್ ಡಾಕ್ಟ್ರಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸೊ ಯು ಆರ್ ಸಪೋಸ್ ಟು ರೈಟ್ ದೀಸ್ ಡಾಕ್ಟ್ರಿನ್ಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. Those doctrines are very, very important. What are all those doctrines? Let me once again just try to tell you. Crime, then ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್. ನೋಡಿ, ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂದ್ರೆ ಏನು ಅಂದರೆ, ಕಾಂಟ್ರಾಕ್ಟಲ್ಲಿ ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂದರೆ ಡ್ಯಾಮೇಜಸ್ ಫಿಕ್ಸ್ಡ್ ಇರುತ್ತೆ. ನಮ್ಮ ಕರಾರ್ನಲ್ಲೇ ಒಂದು ಕಂಡೀಷನ್ ಇರ್ಬೋದು, ಇಷ್ಟು ದಂಡ ಕೊಡಬೇಕು ಅಂತ. ಇಲ್ಲಿ ಟಾರ್ಟಲ್ಲಿ ಹಾಗಾಗಲ್ಲ. ದ ಡ್ಯಾಮೇಜಸ್ ಆರ್ ಡಿಸೈಡೆಡ್ ಬೈ ದಿ ಜುಡಿಷಿಯರಿ. ಅದಕ್ಕೆ ನಾವೇನಂತೀವಿ, ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂತ ಹೇಳ್ತೀವಿ. ಅದೊಂದು ನೆನ್ಪಿಟ್ಕೊಳ್ಬೇಕು. ಓಕೆ, ದೆನ್ ರೈಟ್ ಇನ್ ರ್ಯಾಮ್, ರೈಟ್ ಇನ್ ಪರ್ಸನಮ್, ದೆನ್ ಕಾಂಟ್ರಾಕ್ಟ್ ಟು ಟ್ರಸ್ಟ್, ಇವಕ್ಕೆಲ್ಲ ವ್ಯತ್ಯಾಸ. ದೆನ್ ಇದು ಕೋಡೆಡ್ ಲಾ ಅಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಲೀಗಲ್ ಡ್ಯಾಮೇಜ್ ಅನ್ನೋ ಶಬ್ದ ಇಂಪಾರ್ಟೆಂಟು. ಲೀಗಲ್ ಡ್ಯಾಮೇಜ್, ಲೀಗಲ್ ರೆಮಿಡಿ. ಲೀಗಲ್ ಡ್ಯಾಮೇಜ್ ಅಂದರೆ ನಿಜವಾಗಿ ಹಾನಿ ಆಗಿರೋದಿಲ್ಲ, ಅದಕ್ಕೆ ನಾವು ಲೀಗಲ್ ಡ್ಯಾಮೇಜ್ ಅಂತೀವಿ.
ರಿಯಲ್ ಡ್ಯಾಮೇಜ್ ಆದರೆ ಇಟ್ಸ್ ಡ್ಯಾಮೇಜಸ್, ಬಟ್ ಲೀಗಲ್ ಡ್ಯಾಮೇಜಲ್ಲಿ ನಿಜವಾಗಿಯೂ ಡ್ಯಾಮೇಜ್ ಆಗಿರೋದಿಲ್ಲ. ಆಮೇಲೆ ಕೆಲವೊಂದು ಇದೊಂದು ಶಬ್ದ ರೇಸ್ ಇಪ್ಸೋ ಲೊಕೇಟರ್ ಅಂತಂದ್ರೆ ಒಂದು ಕೃತ್ಯ ನೋಡಿದ್ರೆ ಸಾಕು ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಇಟ್ ಸೆಲ್ಫ್ ಸ್ಪೀಕ್ಸ್, ಅದನ್ನೇ ನಮಗೆ ಅಪರಾಧವನ್ನು ಹೇಳುತ್ತೆ ಅಂತಕ್ಕಂಥದ್ದು. ದೆನ್ ವಿ ಮಸ್ಟ್ ನೋ ಅಬೌಟ್ ಸರ್ಟನ್ ಇಂಜಿರಿಯಸ್ ಅಂಡ್ ಡ್ಯಾಮ್ನಮ್, ವೈಲೇಷನ್ ಆಫ್ ಲಾ ವಿದೌಟ್ ಕಾಸಿಂಗ್ ಲಾಸ್ ಆರ್ ಡ್ಯಾಮೇಜ್. ಹೇಳಿದ್ನಲ್ವಾ ನಾನು, ವೈಲೇಷನ್ ಆಫ್ ಲಾ ಈಸ್ ಇಟ್ ಈಸ್ ಟಾಟ್ ಓನ್ಲಿ. ಇಂಜಿರಿಯಸ್ ಅಂಡ್ ಡ್ಯಾಮ್ನಮ್ ಈಸ್ ಎ ಟಾಟ್ ಓನ್ಲಿ. ಲೀಗಲ್ ರೈಟ್ ಆಫ್ ಎ ಪರ್ಸನ್ ಈಸ್ ವೈಲೇಟ್. ದಿಸ್ ಈಸ್ ಟಾಟ್ ಓನ್ಲಿ. ಇಲ್ಲಿ ಡ್ಯಾಮೇಜ್ ಆಗಿಲ್ಲ ಅಂದ್ರೂ ಇಟ್ ಈಸ್ ಟಾಟ್, ಅದನ್ನ ನೆನ್ಪಿಟ್ಕೋಬೇಕು ನೀವು. ದೆನ್ injurious in damnum. Then next is damnum sin injuria. Where it has gone? Damnum sin injuria. There is one more term. Injurious in damnum. Injurious in damnum. Examples. Act, omission, nirlaksha, malice. Malice also you should know. Then wrongful acts. Malice, intention, negligence. So these are all certain things I have tried to explain you. I don't know how far I have made justice. Anyhow, all these theoretical concepts you focus. In my next class, I am going to discuss the problems. Definitely, I will discuss all these doctrines there also. So this is only an introduction class. With this, now I am completing this class and I will come back with the problems.